ಹಲ್ಲೆಲೂಯ. ಈ ಸಮಯದಲ್ಲಿ ನಾವು ದೇವರ ವಾಕ್ಯಕ್ಕೆ ಹೋಗುವ. ಜ್ಞಾನೋಕ್ತಿ 24:10. ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟೆ. ನೋಡಿ, ದೇವರ ವಾಕ್ಯ ಹೇಳ್ತದೆ, ಇಕ್ಕಟ್ಟಿನ ದಿನದಲ್ಲಿ ದೇವರ ಮಕ್ಕಳು ಬಳಲಿ ಹೋದರೆ ಅವರ ಬಲ ಇಕ್ಕಟ್ಟು. ಇಕ್ಕಟ್ಟಿನ ದಿನದಲ್ಲಿ ದೇವರ ಮಕ್ಕಳು ಬಳಲಿ ಹೋಗಬಾರ್ದು. ನೋಡಿ, ಇಕ್ಕಟ್ಟು ಅನ್ನುವಂಥದ್ದು ಈ ಲೋಕದಲ್ಲಿ ಮಾನವನಾಗಿರುವಂಥ ಪ್ರತಿಯೊಬ್ಬರ ಜೀವನದಲ್ಲಿ ಸಂಭವಿಸುತ್ತೆ. ಒಂದಲ್ಲ ಒಂದು ರೀತಿ ಇಕ್ಕಟ್ಟುಗಳು. ಕೆಲವರಿಗೆ ಭಯಂಕರವಾದ ವ್ಯಾಧಿಗಳು ಬಂದಾಗ ಆರೋಗ್ಯದ ಇಕ್ಕಟ್ಟು, ಪ್ರೈಸ್ ಗಾಡ್, ಆ ಇಕ್ಕಟ್ಟಿಂದ ಹೊರಬರ್ಲಿಕ್ಕೆ ಆಗದ ಪರಿಸ್ಥಿತಿ. ಶಾಪದ ವ್ಯಾಧಿಗಳು ಬರುವಾಗ ಆ ಶಾಪದ ವ್ಯಾಧಿಯಿಂದ ಹೊರಗಡೆ ಬರ್ಲಿಕ್ಕೆ ಆಗಲ್ಲ ಅಂತ ಇಕ್ಕಟ್ಟಿನ ಅನುಭವಗಳು, ಪ್ರೈಸ್ ಗಾಡ್. ಅನೇಕರಿಗೆ ಹಣದ ಇಕ್ಕಟ್ಟು ಪರಿಸ್ಥಿತಿಗಳು, ಹಣದಲ್ಲಿ ಇಕ್ಕಟ್ಟುಗಳು ಬರುತ್ತೆ, ಪ್ರೈಸ್ ಗಾಡ್. ಅನೇಕರಿಗೆ ಹಣವಿಲ್ಲದೆ ಅವರು ಸಾಲಗಳನ್ನು ಮಾಡಿ 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 ಅವರ ಇಕ್ಕಟ್ಟಲ್ಲಿ ಸಿಕ್ಕಿ ಬಿದ್ದಿರ್ತಾರೆ, ಪ್ರೈಸ್. ಅವ್ರು ಹೊರಗಡೆ ಬರ್ಲಿಕ್ಕೆ ಆಗಲ್ಲ. ಒಂದು ಸಾಲ ತೀರಿಸಲಿಕ್ಕೆ ಇನ್ನೊಂದು ಸಾಲ ಮಾಡ್ತಾರೆ, ಆ ಸಾಲ ತೀರಿಸಲಿಕ್ಕೆ ಇನ್ನೊಂದು ಸಾಲ ಮಾಡ್ತಾರೆ, ಆ ಬಡ್ಡಿ ಸಾಲ ತೀರಿಸಲಿಕ್ಕೆ ಇನ್ನೊಂದು ಬಡ್ಡಿ ಸಾಲ ಮಾಡ್ತಾ ಇರ್ತಾರೆ. ಹೀಗೆ ಅವರ ಹಣದ ಇಕ್ಕಟ್ಟಲ್ಲಿ, ಸಾಲದ ಇಕ್ಕಟ್ಟಲ್ಲಿ ಸಿಕ್ಕಿ ಬಿದ್ದಿರ್ತಾರೆ. ಹಲ್ಲೆಲೂಯ. ಕೆಲವರು ನೋಡುವಾಗ ಕುಟುಂಬದಲ್ಲಿ ಗಂಡ ಹೆಂಡತಿಯ ಸಂಬಂಧಗಳಲ್ಲಿ ಗೊಂದಲಗಳು, ಗಲಿಬಿಲಿಗಳು, ಜಗಳಗಳು ಬಂದು ಒಂದು ಬಿಡುಗಡೆ ಹೊಂದಲಾರದಂಥ, ಸಮಾಧಾನ ಇರಲಾರ್ದ ಇಕ್ಕಟ್ಟಿನ ಅನುಭವಗಳು, ಪ್ರೈಸ್. ಮಕ್ಕಳುಗಳು ಲೌಕಿಕವಾದ ಪಾಪದಲ್ಲಿ, ಸಾಪಲ್ಲಿ ಸಿಕ್ಕಿಕೊಂಡು, ರೋಗದಲ್ಲಿ ಸಿಕ್ಕಿಕೊಂಡು, ಅನೇಕ ಡ್ರಿಂಕ್ಸ್ ಸ್ಮೋಕ್ಗಳಲ್ಲಿ ಸಿಕ್ಕಿಕೊಂಡು ಅವರು ಹೊರಗಡೆ ಬರಲಾರ್ದ ಇಕ್ಕಟ್ಟಿನ ಅನುಭವಗಳು. ಇದು ಎಷ್ಟೋ ಯವನಸ್ಥ ಮಕ್ಕಳನ್ನು ನಾನು ನೋಡಿದ್ದೇನೆ, ಪ್ರೈಸ್ ಗಾಡ್. ಮಕ್ಕಳುಗಳು ಲೌಕಿಕವಾದ ಪಾಪದ, ಶಾಪದ ಕೃತ್ಯದಲ್ಲಿ ತೊಡಗಿಕೊಂಡು ಬಿಡುಗಡೆ ಇಲ್ಲದೆ ಯವನಸ್ಥರು ಆ ಕಣ್ಣೀರಲ್ಲಿ ಇರುವಾಗ, ಆ ಶಾಪದಲ್ಲಿ, ಪಾಪದಲ್ಲಿರುವಾಗ ತಂದೆಗಳಿಗೆ ಕಣ್ಣೀರು, ವೇದನೆಗಳು, ಸಮಾಧಾನ ಇಲ್ಲ, ಸಂತೋಷ ಇಲ್ಲ, ನೆಮ್ಮದಿ, ಒಂದು ಇಕ್ಕಟ್ಟಿನ ಅನುಭವಗಳು, ತಲೆ ಎತ್ತಲಿಕ್ಕೆ ಆಗಲಾರಂಥ ಪರಿಸ್ಥಿತಿಗಳು. ಸೊ ಆದರೆ ಒಂದು ಹೇಳ್ತೇನೆ, ಯಾವ ಇಕ್ಕಟ್ಟುಗಳು ಲೋಕದಲ್ಲಿ ಯಾವ ರೀತಿ ಇಕ್ಕಟ್ಟುಗಳಿದ್ರೂ ಪರವಾಗಿಲ್ಲ, ಆದರೆ ನನ್ನ ದೇವರು ಬಿಡುಗಡೆ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಸೊ ಒಂದು ಅಂಥ ಇಕ್ಕಟ್ಟುಗಳು ಬರುವಾಗ ಇಕ್ಕಟ್ಟಿನ ದಿನದಲ್ಲಿ ನಾವು ಬಳಲಿ ಹೋಗಬಾರ್ದು. ಇಕ್ಕಟ್ಟಿನ ದಿನ ನಾವೇನಾಗಬಾರ್ದು, ಬಳಲಿ ಹೋಗಬಾರ್ದು, ಪ್ರೈಸ್ ಗಾಡ್. ಎಂಥ ಇಕ್ಕಟ್ಟಿನ ಪರಿಸ್ಥಿತಿ ಬಂದರೂ ಕೂಡ ನಮಗೆ ಬಿಡುಗಡೆ ಕೊಡಲಿಕ್ಕೆ, ಆ ಇಕ್ಕಟ್ಟಿಂದ ಹೊರತರಲಿಕ್ಕೆ ಒಬ್ಬರು ದೇವರಿದ್ದಾರೆ. ನಮಗಾಗಿ ರಕ್ತ ಸುರಿಸಿ ಪ್ರಾಣ ಕೊಟ್ಟ ದೇವರು. ಆತನ ನಂಬಿ ಆತನಲ್ಲಿ ಪ್ರಾರ್ಥಿಸುವಾಗ ಆ ಯೇಸು ನಮ್ಮನ್ನ ಎಲ್ಲ ಇಕ್ಕಟ್ಟಿನಿಂದ ಹೊರಗಡೆ ಕರ್ಕೊಂಡು ಬರಲಿಕ್ಕೆ ಶಕ್ತನಾಗಿದ್ದಾನೆ. ವಾಕ್ಯ ಹೇಳ್ತದೆ, ಕೀರ್ತನೆ 46:1, ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನಾಗಿದ್ದಾನೆ. ಆಮೇನ್. ನೋಡಿ, ದೇವರು ನಮಗೆ ಆಶ್ರಯ ದುರ್ಗ. ಯೇಸು ನಮಗೆ ಏನಾಗಿದ್ದಾರೆ? ಆಶ್ರಯ ದುರ್ಗವಾಗಿದ್ದಾನೆ. ಆತ ಇಕ್ಕಟ್ಟುಗಳಲ್ಲಿ ವಿಶೇಷ ಸಹಾಯಕನಾಗಿದ್ದಾನೆ. ಹಲ್ಲೆಲೂಯ. ಯಾವ ಇಕ್ಕಟ್ಟಲ್ಲಿ ದೇವರ ಮಕ್ಕಳು, ದೇವರು ನಂಬಿದ ಮಕ್ಕಳು, ಲೌಕಿಕವಾದ ಮಕ್ಕಳು, ಯೇಸುವನ್ನು ನಂಬೋರು ಸಿಕ್ಕಿಕೊಂಡಿರೋದಾದರೂ ಆ ಎಲ್ಲ ಇಕ್ಕಟ್ಟಿನಿಂದ ದೇವರು ಹೊರತರಲಿಕ್ಕೆ ಶಕ್ತನಾಗಿದ್ದಾನೆ. ಅದೇ ವಾಕ್ಯ ಹೇಳ್ತದೆ, ದೇವರು ನಮಗೆ ಆಶ್ರಯ ದುರ್ಗ, ಆತ ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನಾಗಿರ್ತಾನೆ. ಆಮೇಲೆ ನೋಡಿ, ಇವತ್ತು ಇಕ್ಕಟ್ಟಲ್ಲಿ ನಾವು ಸಿಲುಕಿಕೊಳ್ಳೋದಾದ್ರೆ ನಮ್ಮನ್ನು ಆ ಇಕ್ಕಟ್ಟುಗಳಿಂದ ಹೊರತರಲಿಕ್ಕೆ ಲೋಕದಲ್ಲಿ ಯಾರು ಕೂಡ ನಮ್ಮ ಬಳಿಗೆ ಬರಲ್ಲ. ಬರ್ತಾರಾ? ನೀವು ಆರೋಗ್ಯವಾಗಿ, ಸಂತೋಷವಾಗಿ, ನಿಮ್ಮ ಬಳಿಯಲ್ಲಿ ಹಣ, ಆಸ್ತಿ, ಸಂಪತ್ತಿದ್ರೆ, ನೀವೆಲ್ಲ ಅನುಕೂಲವಾಗಿದ್ರೆ ನಿಮ್ಮ ಬಳಿಗೆ ಬೇಕಾದಷ್ಟು ಜನ ಬರ್ತಾರೆ, ನಿಮ್ಮನ್ನು ಪ್ರೀತಿಸ್ತಾರೆ, ನಿಮ್ಮನ್ನು ಮೆಚ್ಚಿಸ್ತಾರೆ, ನಿಮ್ಮನ್ನು ಹುಡುಕಿ ಬರ್ತಾರೆ, ನಿಮ್ಮ ಆರೋಗ್ಯವನ್ನು ವಿಚಾರಿಸ್ತಾರೆ, ಪ್ರೈಸ್ ಗಾಡ್. ನಿನ್ನ ಯೋಗಕ್ಷೇಮ ವಿಚಾರಿಸ್ತಾರೆ, ಎಲ್ಲವನ್ನು ಮಾಡ್ತಾರೆ. ಯಾವಾಗ? ನಮ್ಮ ಬಳಿ ಇರೋದಾದರೆ. ಆದರೆ ನಮ್ಮ ಬಳಿಯಲ್ಲಿ ಏನಿಲ್ಲ, ಎಲ್ಲವನ್ನು ಕಳ್ಕೊಂಡು ಇಕ್ಕಟ್ಟಿನ ಪರಿಸ್ಥಿತಿ ಇದ್ದೇವೆ ಅಂತ ಹೇಳೋದಾದರೆ, ನಮ್ಮ ಜೊತೆಗೆ ಇರುವವರು ಸಹ ನಮ್ಮ ಕೈಗಳನ್ನು ಬಿಟ್ಟು, ನಮ್ಮನ್ನು ಬಿಟ್ಟು ದೂರ ಹೋಗ್ತಾರೆ. ಹಲ್ಲೆಲೂಯ. ಆದರೆ ನಮಗಾಗಿ ರಕ್ತ ಸುರಿಸಿ ಪ್ರಾಣ ಕೊಟ್ಟಂಥ ದೇವರು ನಮ್ಮನ್ನು ಬಿಟ್ಟು ಹೋಗುವವರಲ್ಲ, ನಮ್ಮ ಜೊತೆಗೆ ನಡೆಯುವವರು. ಹಲ್ಲೆಲೂಯ. ನಮ್ಮನ್ನು ಬಿಟ್ಟು ಹೋಗುವ ದೇವರಲ್ಲ, ನಮ್ಮನ್ನು ಕರೆ ಹಿಡಿದು ನಡೆಸುವ ದೇವರು. ದೇವರ ನಾನಿನ್ನನ್ನು ತೊರೆಯುವುದಿಲ್ಲ, ನಾನಿನ್ನ ಕೈ ಬಿಡುವುದಿಲ್ಲ ಅಂತ Iಬ್ರಿಯ 13:5 ಯೇಸು ಹೇಳಿದೆ. Iಬ್ರಿಯ 13:5. ದ್ರವ್ಯಾಶೆ ಇಲ್ಲದವರಾಗಿರಿ, ನಿಮಗಿರುವವುಗಳಲ್ಲಿ ತೃಪ್ತರಾಗಿರಿ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ. ನೋಡಿ, ಯೇಸು ಹೇಳಿದರೆ, ನಾನು ಎಂದಿಗೂ ನಿಮ್ಮನ್ನು ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ. ಆಮೇಲೆ ನೋಡಿ, ದೇವರು ಹೇಳಿದ್ದಾರೆ, ನಾನು ಎಂದಿಗೂ ನಿಮ್ಮ ಕೈ ಬಿಡುವುದಿಲ್ಲ, ಎಂದಿಗೂ ನಿಮ್ಮನ್ನ. ಹಾಗಾದರೆ ನಾನು ಈಗ ವಾಕ್ಯವನ್ನು ನಂಬಿ ಹೇಳ್ತೇನೆ, ದೇವರು ನನ್ನ ಕರವನ್ನ ಹಿಡಿಕೊಂಡಿದ್ದಾರೆ. ದೇವರು ನನ್ನ ಕರವನ್ನ, ದೇವರು ತನ್ನ ಮಕ್ಕಳ ಕರವನ್ನ ಹಿಡಿದು ನಡೆಸುವರಾಗಿದ್ದಾರೆ. ನೋಡಿ, ನಾನಿನ ಕೈ ಬಿಡುವುದಿಲ್ಲ ಅಂತ ಅರ್ಥ, ಕೈ ಹಿಡ್ಕೊಂಡಿದ್ದಾರೆ ಅಂತ ಅರ್ಥ. ಬಿಟ್ಟು ಹೋಗ್ಬಿಡ್ತೇನೆ ಅಂತಲ್ಲ. ದೇವರು ನೋಡಿ, ಒಂದು ತಂದೆ ತನಗಿರುವಂಥ ಮಗು ಇಷ್ಟು ದೊಡ್ಡವನಾಗಿದ್ದಾನೆ, 2 ವರ್ಷ 3 ವರ್ಷ ಅಂದರೆ 4 ವರ್ಷ 5 ವರ್ಷ ಏನು ಮಾಡ್ತಾರೆ? ಎಲ್ಲೇ ಮಾರ್ಕೆಟ್ಗೆ ಹೋಗುವಾಗ, ಎಲ್ಲೇ ಒಂದು ಹೊರಗಡೆ ಕರ್ಕೊಂಡು ಹೋಗುವಾಗ
ಪ್ರೈಸ್ ಗಾಡ್. ತಂದೆ ಮಗುವಿನ ಕರೆ ಹಿಡ್ಕೊಳ್ತಾನೆ, ಮಗು ತಂದೆ ಕರೆ ಹಿಡ್ಕೊಳ್ಳಲ್ಲ. ಯಾಕೆ? ಕೆಲವು ಸಮಯ ಮಗು ತಂದೆ ಕರವನ್ನು ಹಿಡ್ಕೊಳ್ಳೋದಾದ್ರೆ ಯಾವ್ದಾರು ಒಂದು ಬಾಲು ಬ್ಯಾಟು ಏನಾದ್ರು ನೋಡಿದ್ರೆ ಆ ಮಗು ಕೈ ಬಿಟ್ಬಿಟ್ಟು ಅದನ್ನೇ ನೋಡ್ತಾ ನಿಂತ್ಕೊಳ್ಳೋಕ್ಕೆ ಸಾಧ್ಯ. ಹೌದೇ ಇಲ್ವಾ? ಆದರೆ ತಂದೆ ಕೈ ಹಿಡ್ಕೊಂಡ್ರೆ ಆ ರೀತಿ ಅಲ್ಲ. ಮಗು ಯಾವುದೇ ಬ್ಯಾಟು ಬಾಲು ನೋಡ್ಕೊಂಡು ನಿಂತಿರು ಕೂಡ ತಂದೆ ಕೈ ಹಿಡಿದ್ರೆ ನಿಂತಾಗಿ ತಂದೆ ಕರ್ಕೊಂಡು ಮುಂದೆ ಹೋಗ್ತಾ ಇರ್ತಾರೆ, ಬಿಡೋರಲ್ಲಿ ನಿಂತ್ಕೊಳ್ಳಿಕ್ಕೆ. ಹೌದೇ ಇಲ್ವಾ? ಮಗು ತಂದೆ ಕರವನ್ನು ಹಿಡ್ಕೊಂಡಿದ್ದಾರೆ, ಮಗು ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ. ಆದರೆ ತಂದೆ ಮಗುವಿನ ಕರವನ್ನು ಹಿಡ್ಕೊಂಡಿದ್ದಾರೆ, ಮಗು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಇವತ್ತು ನಾವು ದೇವರ ಕರವನ್ನು ಹಿಡ್ಕೊಂಡಿಲ್ಲ, ದೇವರು ನಮ್ಮ ಕರಗಳನ್ನು ಹಿಡ್ಕೊಂಡಿದ್ದಾನೆ. ಆಮೇಲೆ ನಾವು ಎಲ್ಲಿ ಕೂಡ ತಪ್ಪಿಸ್ಕೊಳ್ಳಿಕ್ಕೆ ದೇವರನ್ನು ಬಿಡಲ್ಲ. ನೋಡಿ, ಲೋಕದ ಯೇಸು ಸ್ವಾಮಿಯನ್ನು ನಂಬಿದಂಥ ಮಕ್ಕಳು ಪಾಪಲಿ ಶಾಪಲಿ ಬಿದ್ದು ನಾಶ ಆಗಲಿಕ್ಕೆ ದೇವರು ಬಿಡಲ್ಲ. ಯಾಕೆ? ಆತ ನಮ್ಮನ್ನ ಕರೆದು ನಡೆಸೋನಾಗಿದ್ದಾನೆ. ಆತ ಹೇಳ್ತಾರೆ, ನಾನಿನ್ನ ತೊರೆಯುವುದಿಲ್ಲ, ನಾನಿನ್ನ ಕೈ ಬಿಡುವುದಿಲ್ಲ. ಅಂದ್ರೆ ನಾನು ನಿಮ್ಮನ್ನ ಬಿಟ್ಟು ದೂರ ಹೋಗೋದಿಲ್ಲ, ತೊರೆಯುವುದಿಲ್ಲ ಅಂತ ಹೇಳ್ತಾರೆ. ಪ್ರೈಸ್ ಗಾಡ್. ಯಾಕೆಂದ್ರೆ ದೇವರು ನಂಬಿಗಸ್ತನು. ಹಲ್ಲೆಲೂಯಾ. ಆತ ನಮ್ಮ ಇಕ್ಕಟ್ಟಿನ ವಿಶೇಷ ಸಹಾಯಕನು, ಆತ ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಹಲ್ಲೆಲೂಯಾ. ನಾವು ಎಂಥ ಇಕ್ಕಟ್ಟುಗಳು ಕಷ್ಟಗಳು ಬಂದಾಗಲೂ ಕೂಡ, ಎಂಥ ಪರಿಸ್ಥಿತಿ ಇದ್ರೂ ಕೂಡ ಆ ದೇವರ ನೋಡಿ ನಾವು ಕೂಗೋದಾದ್ರೆ, ಆ ದೇವರ ನೋಡಿ ಕರೆಯೋದಾದ್ರೆ, ಪ್ರಾರ್ಥಿಸೋದಾದ್ರೆ, ದೇವರಮ್ಮನ ಕೂಗನೆ ಕೇಳಿ ಬಿಡುಗಡೆ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಕೀರ್ತನೆ 50:15. ಕೀರ್ತನೆ 50:15. ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ. ನೋಡಿ, ಏಸು ಹೇಳ್ತಾರೆ, ಕಷ್ಟ ಕಾಲದಲ್ಲಿ ಮೊರೆ ಇಡಿರಿ, ಬಿಡಿಸುವೆನು, ಆಗ ನನ್ನನ್ನು ಕೊಂಡಾಡುವಿರಿ. ನೋಡಿ, ಏಸು ಹೇಳ್ತಾರೆ, ಕಷ್ಟದ ಸಮಯ, ಇಕ್ಕಟ್ಟಿನ ಸಮಯ ನೋಡಿ ಕೂಗಿ. ಪ್ರೈಸ್ ಗಾಡ್. ನಮ್ಮ ಜೀವಿತದಲ್ಲಿ ಯಾವ ಇಕ್ಕಟ್ಟುಗಳು ಬಂದ್ರು, ಯಾವ ಕಷ್ಟ ಬಂದ್ರು, ನಾವು ಮನುಷ್ಯರನ್ನ ಆಶ್ರಯಿಸಿಕೊಂಡು ಹೋಗಬಾರ್ದು. ಮನುಷ್ಯರು ನಮಗೆ ಸಹಾಯ ಮಾಡಲಿಕ್ಕೆ ಶಕ್ತರಲ್ಲ. ಮನುಷ್ಯರು ಸಹಾಯ ಮಾಡ್ಬೋದು. ಎಷ್ಟು ದಿನ? 1 ದಿನ, 2 ದಿನ, 10 ದಿನ. ನಮ್ಮ ಕೊನೆ ತನಕ ಸಹಾಯ ಮಾಡಲಿಕ್ಕೆ ಶಕ್ತರ ಇಲ್ಲ. ಆದರೆ ನಮ್ಮ ಉಸಿರ ತನಕ ನಮಗೆ ಆಧಾರವಾಗಿರ್ಲಿಕ್ಕೆ ಶಕ್ತನು ದೇವರು ಮಾತ್ರವೇ. ನಮ್ಮ ಮುಪ್ಪಿನ ತನಕ ಆತ ಆಧಾರವಾಗಿರ್ತಾನೆ. ನಮ್ಮ ಕೊನೆ ಉಸಿರಿನ ಗಳಿಗೆವರೆಗೂ ನಮ್ಮ ಜೊತೆಲೇ ದೇವರ ನಡುವನಾಗಿರ್ತಾನೆ. ಹಲ್ಲೆಲೂಯಾ. ಯೆಶಾಯ 46:3. ಯಾಕೋಬ್ ವಂಶವೇ, ಇಸ್ರಾಯೇಲ್ ಸಂತಾನ ಶೇಷವೇ, ನನ್ನ ಮಾತಿಗೆ ಕಿವಿಗೊಡಿರಿ. ನಿಮ್ಮನ್ನು ಗರ್ಭದಿಂದ ಹೊರುತ್ತಿದ್ದೇನೆ, ಹುಟ್ಟಿದಂದಿನಿಂದ ವಹಿಸುತ್ತಿದ್ದೇನೆ. ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ. ನೋಡಿ, ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ ಎಂಬುದಾಗಿ ಈ ಲೋಕದಲ್ಲಿ ಯಾರು ಹೇಳಲಿಕ್ಕೆ ಸಾಧ್ಯ? ಯಾರು ಹೇಳಲಿಕ್ಕೆ ಸಾಧ್ಯನಾ? ಇವತ್ತು ನಮ್ಮನ್ನು ಮದುವೆ ಮಾಡ್ಕೊಂಡಂತ ಗಂಡ ಹೆಂಡತಿಗೆ ಹೇಳಲಿಕ್ಕೆ ಸಾಧ್ಯನಾ? ನಿನ್ನ ಮುಪ್ಪಿನ ತನಕ ನಾನು ನಿನಗೆ ಆಧಾರ ಅಂತ ಹೇಳಲಿಕ್ಕೆ ಸಾಧ್ಯನಾ? ಹೆಂಡತಿ ಗಂಡನಿಗೆ ಹೇಳಲಿಕ್ಕೆ ಸಾಧ್ಯನಾ? ನಿನ್ನ ಮುಪ್ಪಿನ ತನಕ ನಾನು ಆಧಾರವಾಗಿರ್ತೇನೆ ಸಾಧ್ಯನಾ? ಮಕ್ಕಳು ಹೇಳಲಿಕ್ಕೆ ಸಾಧ್ಯನಾ? ತಂದೆ ತಾಯಿಗಳು ಮಕ್ಕಳಿಗೆ ಹೇಳಲಿಕ್ಕೆ ಸಾಧ್ಯನಾ? ಯಾರಿಗೆ ಹೇಳಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಯಾವ ಗಳಿಗೆಯಲ್ಲಿ ಯಾರು ಏನಾಗ್ತಾರೆ ಎಂಬುದಾಗಿ ಲೋಕದಲ್ಲಿ ಯಾರಿಗೂ ಗೊತ್ತಿಲ್ಲ. ಹಲ್ಲೆಲೂಯಾ. ಆದರೆ ಎಂಥ ಸಮಯದಲ್ಲೂ ಕೂಡ ನಮ್ಮ ಮುಪ್ಪಿನ ಕೊನೆ ತನಕ ಆಧಾರವಾಗಿರ್ಲಿಕ್ಕೆ ಸಾಧ್ಯ ಆ ಯೇಸು ಮಾತ್ರವೇ. ಅದಕ್ಕಾದ ಆತ ಹೇಳ್ತಾನೆ, ನಿನ್ನ ಮುಪ್ಪಿನ ತನಕ ಕೊನೆ ಉಸಿರುಗಳಿಗೂ ನಾನೇ ನಿನಗೆ ಆಧಾರವಾಗಿರ್ತೇನೆ. ಆಮೇಲೆ ಅದಕ್ಕೆ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ಕೊನೆ ಉಸಿರ ಗಳಿಗೆವರೆಗೂ ನಮಗೆ ಆಧಾರವಾಗಿರುವಂಥ ಯೇಸು ಸ್ವಾಮಿಯನ್ನು ನಾವು ಆಶ್ರಯಿಸಿಕೊಂಡವರಾಗಿ ಜೀವಿಸೋದಾದ್ರೆ ಖಂಡಿತ ಯು ಆರ್ ಎ ಸೇಫ್. ನಾವು ಸೇಫ್ ಆಗಿರ್ಲಿಕ್ಕೆ ಸಾಧ್ಯ, ನಾವು ಆಶ್ವರವಾಗಿರ್ಲಿಕ್ಕೆ ಸಾಧ್ಯ, ನಾವು ಬಿಡುಗಡೆಯಾಗಿರ್ಲಿಕ್ಕೆ ಸಾಧ್ಯ, ನಾವು ಜಯವಾಗಿರ್ಲಿಕ್ಕೆ ಸಾಧ್ಯ, ನಾವು ಸಂತೋಷ ಸಮಾಧಾನ ಇರ್ಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಯಾರೇ ನಮ್ಮ ಕೊನೆಯವರೆಗೆ ಇರ್ತೀನಿ ಅಂತ ಹೇಳಿ ಕೂಡ ಅವರು ಕೊನೆಯವರೆಗೂ ನಮ್ಮ ಬಳಿಯಲ್ಲಿ ಇರಲ್ಲ, ಸಾಧ್ಯವಿಲ್ಲ. ಮನುಷ್ಯ ಮುಪ್ಪಿನ ತನಕ ಇರ್ತೀನಿ. ನೋಡಿ, ಮತ್ತೆ 28:20 ಇಂಗ್ಲೀಷಲ್ಲಿ ಹೇಳ್ತದೆ, ಓಲ್ಡ್ ಏಜ್ವರೆಗೂ ನಾ ಇರ್ತೀನಿ ಅಂತ ಹೇಳ್ತದೆ. ಕೊನೆ ತನಕ ನಾನು ನಿಮಗೆ ಆಧಾರವಾಗಿರ್ತೇನೆ. ನೋಡಿ, ಇಲ್ಲಿ ವಾಕ್ಯ ಹೇಳ್ತಾ ಮತ್ತೆ 28:20 ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ಆಮೆನ್. ನೋಡಿ, ನಾವು ಎಷ್ಟು ದಿನ ಇರ್ತೇವೋ ಅಷ್ಟು ದಿನ ನಮ್ಮ ಸಂಗಡ ಇರ್ತಾರೆ. ನಂತರ ಯುಗ ಸಮಾಪ್ತಿ ಆಗುವವರೆಗೂ ಜೊತೆಗಿರ್ತಾರೆ. ಯುಗ ಸಮಾಪ್ತಿಯಲ್ಲಿ ಯಾರು ಇರ್ತಾರೆ ಅವ್ರ ಜೊತೆಯಲ್ಲಿ ಇರ್ತಾರೆ. ಆಮೇಲೆ ಹಾಗಾದ್ರೆ ದೇವರು ಮಾತ್ರವೇ ನಂಬಿಗಸ್ತನು. ಎಂಥ ಇಕ್ಕಟ್ಟುಗಳಲ್ಲಿಯೂ ಎಂಥ ಕಷ್ಟದಲ್ಲಿಯೂ
ಎಂಥ ಸಮಸ್ಯೆ ನಮ್ಮನ್ನು ಹೊರಗಡೆ ತಂದು ನಡೆಸಲಿಕ್ಕೆ, ಬಲಪಡಿಸಿ ಕಾಪಾಡಿ ನಡೆಸಲಿಕ್ಕೆ ದೇವರೊಬ್ಬನೇ ಶಕ್ತನು. ಹಲ್ಲೆಲೂಯಾ. ಅದಕ್ಕೆ ನಾವು ಆ ದೇವರನ್ನು ಆಶ್ರಯಿಸಿಕೊಳ್ಳಬೇಕು ಈ ಲೋಕದಲ್ಲಿ. ಪ್ರೈಸ್ ಗಾಡ್. ಯಾರು ಆ ದೇವರನ್ನು ಆಶ್ರಯಿಸಿಕೊಳ್ತಾರೋ ಅವರು ಯಾವ ಇಕ್ಕಟ್ಟಲ್ಲಿ ಇದ್ರೂ ಕೂಡ ದೇವರು ಅವರನ್ನ ಹೊರಗಡೆ ತರ್ತಾರೆ. ಕೀರ್ತನೆ 23:4 ನೋಡಿ ಎಷ್ಟು ಸುಂದರವಾಗಿ ಹೇಳ್ತಾರೆ ಕೀರ್ತನೆಗಾರ. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ನಾನು ಕೇಡಿಗೆ ಹೆದರುವುದಿಲ್ಲ. ಹಲ್ಲೆಲೂಯಾ. ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗ, ಕಣಿವೆ ಅಂತ ಹೇಳುವಾಗ ಕಣಿವೆ ಸಾಧಾರಣವಾದಂಥ ಸ್ಥಳ ಅಲ್ಲ. ಕಣಿವೆ ಹೇಗಿರ್ತದೆ? ಭಯಂಕರವಾದ ಡೀಪಲ್ಲಿರ್ತದೆ, ಆಳದಲ್ಲಿರ್ತದೆ ಕಣಿವೆ. ಅದನ್ನೇ ಕಣಿವೆ ಅಂತ ಹೇಳೋದು, ಹೌದೇ ಇಲ್ವಾ? ಆ ಕಣಿವೆಯಲ್ಲಿ ನಡೆಯೋದಾದರೆ, ಕಾರ್ಗತ್ತಲಿನ ಕಣಿವೆಯಲ್ಲಿ ಕತ್ತಲೆ ಸಮಲ ಕಣಿವೆಯಲ್ಲಿ ನಡೆದರೆ ಹೇಗಿರ್ತದೆ ಆ ಪರಿಸ್ಥಿತಿ? ಎಂಥ ಇಕ್ಕಟ್ಟಿನ ಪರಿಸ್ಥಿತಿ, ಹೌದೇ ಇಲ್ವಾ? ಆ ಕಾರ್ಗತ್ತಲಿನ ಕಣಿವೆ ಕಾರ್ಗತ್ತಲಲ್ಲಿ ಹೇಗೆ ಕಾಣ್ತದೆ? ಎಂಥ ಇಕ್ಕಟ್ಟಿನ ಪರಿಸ್ಥಿತಿ. ಆದರೆ ಕೀರ್ತನೆ ಹೇಳ್ತಾನೆ, ಅಂಥ ಸಮಯದ ನೀನು ನನ್ನ ಜೊತೆಗಿರೋದಾದ್ರೆ ನಾನು ಹೆದರುವುದಿಲ್ಲ, ನಾ ಭಯ ಪಡೋದಿಲ್ಲ. ಆಮೇನ್. ಹಲ್ಲೆಲೂಯಾ. ಇವತ್ತು ಇನ್ನೊಂದ್ಸಲ ಆ ವಾಕ್ಯವನ್ನು ಓದಿ. ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೋಡಿ, ಕೀರ್ತನೆ ಹೇಳ್ತಾನೆ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ, ಯೇಸುವೆ ನೀ ನನ್ನ ಜೊತೆಯಲ್ಲಿ ಹತ್ತಿರ ಇರುವುದರಿಂದ ಕೇಡಿಗೆ ಹೆದರೆನು, ನಾನು ಕೇಡಿಗೆ ಹೆದರುವುದಿಲ್ಲ. ನೋಡಿ, ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರದಿಂದ ಕೇಡಿಗೆ ಎಸ್. ಎಂಥ ಕಣಿವೆಯ ಇಕ್ಕಟ್ಟಿನ ಪರಿಸ್ಥಿತಿ ಇದ್ರೂ ಕೂಡ ದೇವರ ಜೊತೆಲಿರೋದಾದ್ರೆ ನಮಗೆ ಯಾವ ಹೆದರಿಕೆ ಇರೋದಿಲ್ಲ. ಯಾಕೆ? ದೇವರು ನಮ್ಮನ್ನು ಎದುರಿಸುವನಲ್ಲ, ದೇವರು ನಮ್ಮನ್ನು ಬಲಪಡಿಸುವವನು, ದೇವರು ನಮ್ಮನ್ನು ಧೈರ್ಯಪಡಿಸುವವನು. ಎಲ್ಲ ಬಾಯಿದಿಂದ ನಮ್ಮನ್ನು ಹೊರಗಡೆ ತಂದು ನಮ್ಮನ್ನು ಧೈರ್ಯಪಡಿಸಿ ಬಲಪಡಿಸಿ ನಮ್ಮನ್ನು ನಿಲ್ಲಿಸುವಂಥ ದೇವರು. ಹಲ್ಲೆಲೂಯಾ. ಅದಕ್ಕೆ ನಾವು ಅಂಥ ದೇವರನ್ನು ಈ ಲೋಕದಲ್ಲಿ ಆಶ್ರಯಿಸಿಕೊಳ್ಳೋದಾದರೆ ನಮಗೆ ಎಂಥ ಇಕ್ಕಟ್ಟಿದ್ರು ದೇವರು ಹೊರತರಲಿಕ್ಕೆ ಸಾಧ್ಯ. ನಾನು ಹೇಳ್ತೇನೆ, ದೇವರು ನಂಬಿದ ಮಕ್ಕಳು ಯಾವ ಇಕ್ಕಟ್ಟಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ. ಪ್ರೈಸ್ ಗಾಡ್. ಎಂಥ ಇಕ್ಕಟ್ಟಿನ ಪರಿಸ್ಥಿತಿ ಇರಲಿಕ್ಕೆ ದೇವರು ಬಿಡಲ್ಲ. ಯಾಕೆ? ದೇವರು ನಂಬಿಗಸ್ತನು. ಇಕ್ಕಟ್ಟಿನ ಸಮಯದಲ್ಲಿ ನೀವು ಕೂಗುವಾಗಲೇ ದೇವರಿಗೆ ಉತ್ತರವನ್ನು ಕೊಡ್ತಾನೆ, ಬಿಡುಗಡೆ ಕೊಡ್ತಾನೆ, ಆ ವಿಷಯ ನಮಗೆ ಜಯ ಕೊಡ್ತಾನೆ. ಆ ಪರಿಸ್ಥಿತಿಗಳಿಂದ ನಮ್ಮನ್ನು ದೇವರು ಹೊರತರ್ತಾರೆ. ಹಲ್ಲೆಲೂಯಾ. ನೋಡಿ, ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಓದಿ. ಕೀರ್ತನೆ 138:7. ನಾನು ಇಕ್ಕಟ್ಟಿನ ದಾರಿಯಲ್ಲಿ ನಡೆಯುವಾಗ ನನ್ನನ್ನು ಚೈತನ್ಯಗೊಳಿಸುವಿ. ನನ್ನ ಶತ್ರುಗಳ ಕೋಪಕ್ಕೆ ವಿರೋಧವಾಗಿ ನಿನ್ನ ಕೈ ಚಾಚುವಿ. ನಿನ್ನ ಬಲಗೈ ನನ್ನನ್ನು ರಕ್ಷಿಸುವುದು. ಹಲ್ಲೆಲೂಯಾ. ಇನ್ನೊಂದ್ಸಲ ಓದೋಣವಾ? ನಾನು ಇಕ್ಕಟ್ಟಿನ ದಾರಿಯಲ್ಲಿ ನಡೆಯುವಾಗ, ನೋಡಿ ಹೇಳ್ತಾರೆ ಕೀರ್ತನೆಗಾರ, ನಾನು ಇಕ್ಕಟ್ಟಿನ ದಾರಿಯಲ್ಲಿ ನಡೆಯುವಾಗ ನನ್ನನ್ನು ಚೈತನ್ಯಗೊಳಿಸುವಿ. ನೋಡಿ ದೇವರೇ, ನಾನು ಇಕ್ಕಟ್ಟಿನ ದಾರಿ ನಡೆಯುವಾಗ ನೀನನ್ನು ಚೈತನ್ಯಗೊಳಿಸುವ ದೇವರು. ಚೈತನ್ಯಗೊಳಿಸುತ್ತೆ ದೇವರೇ. ಮುಂದೆ ನನ್ನ ಶತ್ರುಗಳ ಕೋಪಕ್ಕೆ ವಿರೋಧವಾಗಿ ನಿನ್ನ ಕೈ ಚಾಚುವಿ. ನಿನ್ನ ಬಲಗೈ ನನ್ನನ್ನು ರಕ್ಷಿಸುವುದು. ಆಮೆನ್. ದೇವರ ಬಲಗೈ ನಮ್ಮನ್ನು ರಕ್ಷಿಸುತ್ತೆ. ಏಕೆಂದರೆ ಕರ ಹಿಡಿಕೊಂಡು ನಮ್ಮ ರಕ್ಷಿಸುತ್ತೆ. ಹಲ್ಲೆಲೂಯಾ. ಪೇತ್ರ ನೀರಲ್ಲಿ ಮುಳುಗುವನಾಗಿದ್ದ. ಪೇತ್ರ ನೀರಲ್ಲಿ ನಡಿತೇನೆಂಬುದಾಗಿ ಬಂದವನು, ನೀರಿನ ಮೇಲೆ ನಡೆದ ಸ್ವಲ್ಪ ದೂರ. ಆದರೆ ಅವನ ಎಡಬಲ ನೋಡಿ ಮುಳುಗುವನಾದ. ಹಲ್ಲೆಲೂಯಾ. ಆ ಮುಳುಗುವ ಪರಿಸ್ಥಿತಿಯಲ್ಲಿ ಅವನ ಕರ ಮಾತ್ರ ಮೇಲೆ ಬಿತ್ತಷ್ಟೇ. ಪ್ರೈಸ್ ಗಾಡ್. ಅವನ ಕರ ಮಾತ್ರ. ಆದರೆ ದೇವರು ತನ್ನ ಬಲಗರದಿಂದ ಕೈಯಿಂದ ಅವನ ಕರವನ್ನು ಹಿಡಿದು ನೀರಿನ ಮೇಲೆ ತೆಗಿತಾರೆ. ಹಲ್ಲೆಲೂಯಾ. ಮುಳುಗುವಂಥ ಪೇತ್ರನ ದೇವರು ಮುಳುಗಲಿಕ್ಕೆ ಬಿಡಲಿಲ್ಲ, ನಾಶ ಆಗಲಿಕ್ಕೆ ದೇವರು ಬಿಡಲಿಲ್ಲ. ಹಲ್ಲೆಲೂಯಾ. ಯಾಕೆ? ನೀರಿನ ಮೇಲೆ ನಡ್ಕೊಂಡು ಬಾ ಎಂಬುದಾಗಿ ಕರೆದಾತ ನಂಬಿಗಸ್ತನು. ದೇವರೇ, ನಿಜವಾದ ದೇವರು ನೀನೇ ಆದ ನನ್ನ ನೀರಿನ ಮೇಲೆ ನಡೆಯುವುದಕ್ಕೆ ನನಗೆ ಅಪ್ಪಣೆ ಕೊಡು. ಹಾಗಾದರೆ ಬಾ ಪೇತ್ರ, ನಡೆ. ದೇವರ ಮಾತಿಗೆ ಹೋಗೊಟ್ಟು ಕಿವಿಗೊಟ್ಟು ಏನು ಮಾಡ್ತಾನೆ? ನೀರಿನ ಮೇಲೆ ನಡ್ಕೊಂಡು ಬರ್ತಾನೆ. ದೇವರನ್ನು ನೋಡಿಕೊಂಡೇ ನಡ್ಕೊಂಡು ಬರುವಾಗ ಅವನು ಮುಳುಗಲಿಲ್ಲ. ಆದರೆ ಯಾವಾಗ ಅವನಿಗೆ ನಾನೇ ನಡೀತಾ ಇದ್ದೇನೆ ನೀರಿನ ಮೇಲೆ, ಎಡಬಲ ನೋಡಿ, ಪ್ರೈಸ್ ಗಾಡ್, ಬಿರುಗಾಳಿ ಬೀಸ್ತಾ ಇದೆ. ಹಲ್ಲೆಲೂಯಾ. ಎಲ್ಲ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಪ್ರೈಸ್ ಗಾಡ್. ಸೊ ಅವನು ಅಂಥ ಟೈಮಲ್ಲೂ ಕೂಡ ಯೇಸುವನ್ನು ನೋಡಿದರೆ ಚೆನ್ನಾಗಿತ್ತು, ಹೌದಾ ಇಲ್ವಾ? ಅಲ್ಲೋಲ ಕಲ್ಲೋಲ ಆಗುವಾಗ, ಬಿರುಗಾಳಿ ಬೀಸುವಾಗ ಅವನೇನು ನೋಡ್ತಾನೆ? ಯೇಸು ನೋಡಲಿಲ್ಲ, ನೀರನ್ನು ನೋಡ್ತಾನೆ, ಅಲೆಗಳ ತೆರೆಗಳನ್ನು ನೋಡ್ತಾ ಇದ್ದಾನೆ, ಅಲೆಗಳನ್ನು ನೋಡ್ತಾನೆ, ತೆರೆಗಳನ್ನು ನೋಡ್ತಾ ಇದ್ದಾನೆ, ಬಿರುಗಾಳಿ ನೋಡ್ತಾ ಇದ್ದಾನೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಆ ತೆರೆಗಳು, ಅಲೆಗಳು ಅವನನ್ನು ನೀರಿನಲ್ಲಿ ಮುಳುಗಿಸುವಂಥ ಸನ್ನಿವೇಶಕ್ಕೆ ತರ್ತದೆ. ಪ್ರೈಸ್ ಗಾಡ್. ಆಗ ದೇವರು ಅವನನ್ನು ಮುಳುಗಿ ನಾಶ ಆಗಲಿಕ್ಕೆ ಬಿಡಲಿಲ್ಲ, ಅವನ ಕರೆದ ಮೇಲೆ ದೇವರು ತೆಗಿತಾರೆ. ಇವತ್ತು ಇದನ್ನು ನಿಮಗೆ ದೇವರಾತ್ಮನು ಪ್ರವಾದನಾಗಿ ನಿಮಗೆ ನಿಮ್ಮ ಪರಿಸ್ಥಿತಿಗಳು ಎಂಥ ಪರಿಸ್ಥಿತಿ ಬಂದರೂ ಕೂಡ ನೀವು ಮುಳುಗಿ ನಾಶ ಆಗಿ ಹೋಗೋದಿಲ್ಲ.
ನಿಮ್ಮನ್ನು ಮುಳುಗುವಂತ ನಿಮ್ಮನ್ನು ಮೇಲೆತ್ತಿ ನಿಲ್ಲಿಸಲು ಶಕ್ತನಾದ ದೇವರು ಇವತ್ತು ನಿಮ್ಮ ಸಂಗಡ ಮಾತನಾಡ್ತಾರೆ. ಆಮೇಲೆ ಹೇಳಿ. ಸೊ ಅದರಿಂದ ನಾನು ಹೇಳ್ತೀನಿ, ಈ ಲೋಕದಲ್ಲಿ ಯೇಸುಗಾಗಿ ಜೀವಿಸುವಾಗ ಎಂಥ ಕಷ್ಟಗಳು, ಎಂಥ ನಷ್ಟಗಳು, ಎಂಥ ಇಕ್ಕಟ್ಟಿನ ಪರಿಸ್ಥಿತಿ ಬಂದರೂ ಕೂಡ ನೀವು ಸೋತು ಹೋಗಬಾರ್ದು. ಪ್ರೈಸ್ ಗಾಡ್. ಕೆಲವರಿಗೆ ವಿರುದ್ಧವಾದಂಥ ಮಾಟ ಮಂತ್ರಗಳನ್ನು ಮಾಡಿ ಕುಟುಂಬದ ನಾಶ ಮಾಡಲಿಕ್ಕೆ ನೋಡ್ತಾರೆ. ಮಾಟ ಮಂತ್ರಗಳು ಮಾಡಿ ವ್ಯಕ್ತಿಗಳ ಭವಿಷ್ಯ ನಾಶ ಮಾಡಲಿಕ್ಕೆ ನೋಡ್ತಾರೆ. ಅವರ ಮಕ್ಕಳ ಭವಿಷ್ಯ, ಬಿಸ್ನೆಸ್, ಕೆಲಸ ಕಾರ್ಯಗಳು, ಅವರ ಆರೋಗ್ಯವನ್ನು ಎಲ್ಲವೂ ನಾಶ ಮಾಡಲಿಕ್ಕೆ ನೋಡ್ತಾರೆ. ಪ್ರೈಸ್ ಗಾಡ್. ಅಂಥ ಪರಿಸ್ಥಿತಿಯಲ್ಲಿ ಕೂಡ ನೀವು ದೇವರನ್ನು ಆಶ್ರಯಿಸಿಕೊಳ್ಳೋದಾದರೆ ಯು ಆರ್ ಎ ಸೇಫ್. ಪರಾತ್ಮನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಅವನು ಸುರಕ್ಷಿತವಾಗಿರ್ತಾನೆ. ಆಮೇಲೆ ಯಾರ ಅಂತ ಟೈಮಲ್ಲಿ ದೇವರನ್ನ ಆಶ್ರಯಿಸಿಕೊಳ್ಬೇಕು. ದೇವರು ಮಾತ್ರವೇ ನಮಗೆ ಆಶ್ರಯ. ಈ ಲೋಕದಲ್ಲಿ ಮನುಷ್ಯ ಅಲ್ಲ. ಮನುಷ್ಯ ರೈಟ್ ಟೈಮಲ್ಲಿ ಕೈ ಕೊಟ್ಟು ಹೋಗಿಬಿಡ್ತಾನೆ. ನಂಬಿ ಇನ್ನೇನು ಅವ್ರ ಮೂಲಕ ಏನೋ ಆಗ್ತಾ ಇದೆ, ಏನೋ ಮಾಡ್ತಾನೆ ಅಂದರೆ ಕೈ ಕೊಟ್ಟು ಹೋಗಿಬಿಡ್ತಾನೆ. ಪ್ರೈಸ್ ಗಾಡ್. ಮನುಷ್ಯನು ಅವನು ಎಂಥವನಾಗಿದ್ರು ಆಶ್ರಯವೇ ಅಲ್ಲ, ಸೇಫೇ ಅಲ್ಲ. ನಮಗೆ ಎಲ್ಲ ಟೈಮಲ್ಲೂ ಸೇಫ್ ಯೇಸು ಮಾತ್ರವೇ. ಹಲ್ಲೆಲೂಯ. ಅದಕ್ಕೆ ಆ ಯೇಸುವನ್ನು ನಾವು ಗಟ್ಟಿಯಾಗಿ ಆತನ ಕರವನ್ನು, ಆತನ ಪಾದವನ್ನು ಗಟ್ಟಿಯಾಗಿ ಹಿಡ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಬಿಡಬಾರ್ದು ನಾವು. ಹಲ್ಲೆಲೂಯ. ನೋಡಿ, ಕೀರ್ತನೆಗಾರ ಹೇಳ್ತಾ ಇದ್ದೆ, ಕೀರ್ತನೆ 91:15 ಕೀರ್ತನೆ 91:15 ಎಷ್ಟು ಸುಂದರವಾಗಿ ಹೇಳ್ತಾನೆ ನೋಡಿ. ಅವನು ನನಗೆ ಮೊರೆ ಇಡುವಾಗ ಸದುತ್ತರವನ್ನು ದಯಪಾಲಿಸುವೆನು. ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು. ಹಲ್ಲೆಲೂಯ. ಇದು ಸೋದೋಣವಾ. ಅವನು ನನಗೆ ಮೊರೆ ಇಡುವಾಗ ನೋಡಿ, ಪರಾತ್ಮನ ಮೊರೆ ಹೊಕ್ಕಿರುವ ವ್ಯಕ್ತಿ ಇಕ್ಕಟ್ಟುಗಳು ಬಂದಾಗ, ಸಮಸ್ಯೆಗಳು ಬಂದಾಗ ಅವನು ದೇವರಿಗೆ ಮೊರೆ ಇಡೋದಾದ್ರೆ, ಪ್ರಾರ್ಥಿಸೋದಾದ್ರೆ ಸದುತ್ತರವನ್ನು ದಯಪಾಲಿಸುವೆನು. ಅಂತ ಟೈಮಲ್ಲಿ ಸದುತ್ತರವನ್ನು ಕೊಡ್ತೇನೆ. ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನ ಇಕ್ಕಟ್ಟುಗಳು ಯಾವ ಇಕ್ಕಟ್ಟಲ್ಲಿ ಇದ್ರೂ ಕೂಡ ನಾನು ಅವನ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸ್ತೇನೆ. ದೇವರು ಹೇಳ್ತಾರೆ, ಎಂತ ಇಕ್ಕಟ್ಟಲ್ಲಿದ್ರು ಕೂಡ ನಾನು ಅವನನ್ನು ತಪ್ಪಿಸಿ ನಾನು ಘನಪಡಿಸ್ತೇನೆ, ನಾನು ಗೌರವಿಸ್ತೇನೆ. ಹಲ್ಲೆಲೂಯ. ನಂಬಿರೋ ದೇವರು ನಮ್ಮನ್ನು ಎಲ್ಲ ಇಕ್ಕಟ್ಟಿನಿಂದ ತಪ್ಪಿಸಿ ಕಾಪಾಡಿ ನಡೆಸುವ ದೇವರು, ನಮ್ಮನ್ನು ಆಸ್ವಾದಿಸುವ ದೇವರು, ನಮ್ಮನ್ನು ಉನ್ನತಿಗೆ ತರುವ ದೇವರು, ನಮ್ಮನ್ನು ಅಭಿವೃದ್ಧಿಗೆ ತರುವ ದೇವರು. ಹಲ್ಲೆಲೂಯ. ನೋಡಿ, ಇಲ್ಲಿ ಎಲಿಫಜನು ಯೋಬನಿಗೆ ಹೇಳ್ತಾ ಇದ್ದಾನೆ. ತೇಮಾನದ ಎಲಿಫಜನು ಯೋಬನಿಗೆ ಹೇಳ್ತಾ ಇದ್ದಾನೆ. 5ನೇ ಅಧ್ಯಾಯ 19 ಮತ್ತು 20ನೇ ವಾಕ್ಯದಲ್ಲಿ ತೇಮಾನದ ಎಲಿಫಜನು ಯೋಬನಿಗೆ ಹೇಳ್ತಾ ಇದ್ದಾನೆ. ಯೋಬನ ಫ್ರೆಂಡ್ ಅವನು. 6 ಇಕ್ಕಟ್ಟುಗಳಿಂದ ಆತನು ನಿನ್ನನ್ನು ಬಿಡಿಸುವನು. 7ನೇ ಇಕ್ಕಟ್ಟು ಉಂಟಾದರೂ ಯಾವ ಕೇಡು ನಿನ್ನ ಮುಟ್ಟದು. ಹಲ್ಲೆಲೂಯ. ತೇಮಾನದ ಎಲಿಫಜನು ತನ್ನ ಸ್ನೇಹಿತರ ಯೋಬನ ಕುರಿತಾಗಿ ಹೇಳ್ತಾ ಇದ್ದಾರೆ. ಯೋಬನೇ, 6 ಇಕ್ಕಟ್ಟುಗಳು ಸಂಭವಿಸಿದ ಆತ ನಿನ್ನನ್ನು ಬಿಡಿಸುವನು. 7ನೇ ಇಕ್ಕಟ್ಟು ಉಂಟಾದರೂ ಯಾವ ಕೇಡು ನಿನ್ನನ್ನು ಮುಟ್ಲಿಕ್ಕೆ ಸಾಧ್ಯ. ಆಮೇಲೆ ಹಲ್ಲೆಲೂಯ. ನಾಳೆ ಇರೋರು ನಿಮ್ಮ ಜೀವಿತದಲ್ಲಿ ಎಷ್ಟೇ ಇಕ್ಕಟ್ಟುಗಳು ಬಂದಿರಲಿ, ಹಲ್ಲೆಲೂಯ, ಎಷ್ಟೇ ಇಕ್ಕಟ್ಟುಗಳು ಬಂದಿರಲಿ, ದೇವರು ಅದನ್ನು ಬಿಡಿಸ್ತಾನೆ. ಇನ್ನು ಇಕ್ಕಟ್ಟು ಬರದಾದ್ರೆ ಅವುಗಳಿಂದ ಬಿಡಿಸ್ತಾನೆ. ಅದು ಯಾವುದು ನಮ್ಮನ್ನು ಮುಟ್ಲಿಕ್ಕೆ ಸಾಧ್ಯವಿಲ್ಲ. ನಮಗೊಂದು ನಿರೀಕ್ಷೆ, ನಮಗೊಂದು ನಂಬಿಕೆ ಇರಬೇಕು. ನಾನು ಯೇಸುವನ್ನು ನಂಬಿದ್ದೇನೆ, ಯೇಸು ರಕ್ಷಕನ ಅಂಗೀಕಾರ ಮಾಡಿಕೊಂಡಿದ್ದೇನೆ, ನಾನು ದೇವರ ಬಳಿಯಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ನನ್ನ ಜೀವಿತದಲ್ಲಿ ಎಂಥ ಇಕ್ಕಟ್ಟುಗಳು ಬಂದರೂ ಆ ಎಲ್ಲ ಇಕ್ಕಟ್ಟಿನಿಂದ ದೇವರನ್ನು ಬಿಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ಆ ಇಕ್ಕಟ್ಟಿನಿಂದ ತಪ್ಪಿಸಲಿಕ್ಕೆ ಶಕ್ತನಾಗಿದ್ದಾನೆ. ಆ ಇಕ್ಕಟ್ಟಿನಿಂದ ನನ್ನ ಹೊರತರಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯ. 6 ಅಲ್ಲ 60 ಇಕ್ಕಟ್ಟು ಬರಲಿ, ಹಲ್ಲೆಲೂಯ, ಎಷ್ಟೇ ಇಕ್ಕಟ್ಟುಗಳು ಬರಲಿ, ನಮ್ಮನ್ನು ಎಲ್ಲ ಇಕ್ಕಟ್ಟಿನಿಂದ ತಪ್ಪಿಸಿ ಕಾಪಾಡೋ ದೇವರು ಯೇಸು ನಮ್ಮ ಜೊತೆಲಿದ್ದಾನೆ. ಏನು ಇಕ್ಕಟ್ಟು ಸಂಭವಿಸಿದ್ರು ಕೂಡ ಯಾವ ಕೇಡು ನಿನ್ನನ್ನು ಮುಟ್ಲಿಕ್ಕೆ ಸಾಧ್ಯ. ಪಕ್ಕ ಹೇಳಿ, ಇದುವರೆಗೆ ಇಕ್ಕಟ್ಟು ಬಂದಿದ್ರು ಕೂಡ ಯಾವ ಇಕ್ಕಟ್ಟು ಏನು ಮಾಡಲಿಲ್ಲ. ಇನ್ನು ಮುಂದೆ ಇಕ್ಕಟ್ಟು ಬಂದರೂ ಕೂಡ ಯಾವ ಇಕ್ಕಟ್ಟು ಏನು ಮಾಡೋಕ್ಕಾಗಲ್ಲ. ಅದೇ ಯಾವ ಇಕ್ಕಟ್ಟು ಬರಬಾರದು ಯೇಸು ನಾಮದಲ್ಲಿ. ಬೈ ಚಾನ್ಸ್ ಬಂದರೂ ಕೂಡ ಅದನ್ನು ಜಯಿಸಲಿಕ್ಕೆ ದೇವರು ಕೃಪೆ ಕೊಡ್ತಾರೆ. ಯೋಬನ ಜೀವಿತ ಇಕ್ಕಟ್ಟು ಬಂದಿದ್ದು ದೇವರ ಅನುಮತಿಯಿಂದ. ಶತ್ರು ಯೋಬನನ್ನು ಬಾಧಿಸಿದ್ದು ಯಾರ ಅನುಮತಿಯಿಂದ? ದೇವರ ಅನುಮತಿಯಿಂದ. ಆ ದೇವರ ಅನುಮತಿ ಪಡ್ಕೊಂಡು ಬಂದು ಯೋಬನನ್ನು ಶೋಧಿಸ್ತಾ ಇದ್ದಾನೆ. ಪ್ರೈಸ್ ಗಾಡ್. ಎಲ್ಲವನ್ನ ಕಳ್ಕೊಂಡ. 7 ಗಂಡು ಮಕ್ಕಳು, 3 ಹೆಣ್ಣು ಮಕ್ಕಳು. ಹಲ್ಲೆಲೂಯ. 7,000 ಕುರಿಗಳು, 5,000 ಒಂಟೆಗಳು. ಓದಿ ಯೋಬ 1ನೇ ಅಧ್ಯಾಯ 3ನೇ ವಾಕ್ಯ.
ಅವನಿಗೆ 7,000 ಕುರಿಗಳು, ಅವನಿಗೆ 7,000 ಕುರಿಗಳು, 3,000 ಒಂಟೆಗಳು, 3,000 ಒಂಟೆಗಳು, 500 ಜೋಡಿ ಎತ್ತುಗಳು, 500 ಜೋಡಿ ಎತ್ತುಗಳು, 500 ಹೆಣ್ಣು ಕತ್ತೆಗಳು, 500 ಹೆಣ್ಣು ಕತ್ತೆಗಳು, ಅನೇಕಾನೇಕ ಸೇವಕರು ಅನೇಕಾನೇಕ ಸೇವಕರು ಇದ್ದದರಿಂದ ಅವನು ಮೂಡಣ ದೇಶದವರಲ್ಲೆಲ್ಲ ಅವನು ಮೂಡಣ ದೇಶದಲ್ಲಿ ಇದ್ದಂತೆ ಎಲ್ಲರಿಗಿಂತ ಹೆಚ್ಚು ಸ್ವಾಸ್ಥ್ಯವುಳ್ಳವನಾಗಿದ್ದನು. ಯಾರು ನೋಡಿ, ಇದ್ದಂತ ಎಲ್ಲವೂ ಒಂದೇ ದಿನದಲ್ಲಿ ವಾಶ್ ಔಟ್. ಆ ಒಂದೇ ದಿನ ವಾಶ್ ಔಟ್ ಆದರೂ ಕೂಡ ಅಂತ ಇಕ್ಕಟ್ಟು ಅವನಿಗೆ ಸಂಭವಿಸಿದಾಗಲೂ ಕೂಡ ಅಂತ ಇಕ್ಕಟ್ಟಿನ ಸಮಯದಲ್ಲೂ ಯೋಬನು ದೇವರನ್ನ ಸ್ತೋತ್ರ ಮಾಡಿ ಆರಾಧನೆ ಮಾಡ್ತಾ ಇದ್ದಾನೆ. ಯೋಬ ದೇವರ ಸ್ತೋತ್ರ ಮಾಡಿ, ಯೋಬ 1 20, 21, 22. ಯೋಬ 1 20, 21, 22. ಆಗ ಯೋಬನು ಎದ್ದು ಮೇಲಂಗಿಯನ್ನು ಹರಿದುಕೊಂಡು ತಲೆ ಬೋಳಿಸಿಕೊಂಡು ನೆಲದಲ್ಲಿ ಅಡ್ಡ ಬಿದ್ದು ನಮಸ್ಕರಿಸಿ ಏನೂ ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು, ಏನೂ ಏನಿಲ್ಲದವನಾಗಿ ಗತಿಸಿ ಹೋಗುವೆನು. ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು. ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ. ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ. ಅಂದ್ರೆ ಯೋಬನು ದೇವರನ್ನ ಆರಾಧನೆ ಮಾಡ್ತಾ ಇದ್ದಾನೆ. ಯಾವ ಟೈಮಲ್ಲಿ? ಎಲ್ಲವನ್ನ ಕಳ್ಕೊಂಡ ಟೈಮಲ್ಲಿ. ಭಕ್ತರು ಹೇಳಿ ಕೇಳಿ, ನೀ ಎಲ್ಲವನ್ನ ಕಳ್ಕೊಂಡು ಇಕ್ಕಟ್ಟಲ್ಲಿರುವಾಗ ಏನ್ ಮಾಡ್ಬೋದು? ನೀನು ಏನ್ ಮಾಡ್ತೀರಿ? ಹೋಗಿ ಪಾಸ್ಟ್ರೆ, ಏನ್ ಯೇಸು ನಂಬಿ ನಮಗೆ ಏನ್ ಸಿಕ್ಕಿತು? ಆ ಯೇಸು ನಂಬಿ ನಮ್ಮ ಜೊತೆ ಏನಾಯಿತು? ಆ ಯೇಸು ನಂಬಿ ಏನು ಒಳ್ಳೇದಾಯಿತು? ಆ ಯೇಸು ಎಲ್ಲ ಕಿತ್ಕೊಂಡ. ಯೇಸು ಎಲ್ಲವನ್ನ ನಾಶ ಮಾಡಿಬಿಟ್ಟ. ಮನುಷ್ಯ ಆಗಿರೋ ಖಂಡಿತ ಹಾಗೆ ಹೇಳ್ತಾ ಇದ್ದ. ಹಲ್ಲೆಲೂಯಾ. ಯೋಬನ ಹೆಂಡತಿ ಯೋಬನ ಬೇಡ ಅದೇ ಹೇಳೋದು. ಏನು ಇನ್ನು ನೀ ಯೇಸು ಅಂತ ಹೇಳ್ತಾ ಇದೆಯಲ್ಲ, ನಿನಗೆ ನಾಚಿಕೆ ಆಗಲ್ವಾ? ಎದ್ದು ದೇವರ ದೂಷಿಸಿ ಸಾಯಿ, ಇಷ್ಟ ಆಗಿಲ್ವಾ? ಇನ್ನೂ ಆಗ್ಬೇಕಾ ನಿನಗೆ? ಓದಿ 2ನೇ ಅಧ್ಯಾಯ 7, 8, 9. ಆಗ ಸೈತಾನನು ಯೆಹೋವನ ಸನ್ನಿಧಾನದಿಂದ ಹೊರಟು ಯೋಬನ ಅಂಗಾಲು ಮೊದಲುಗೊಂಡು ನಡುನೆತ್ತಿಯವರೆಗೂ ಕೆಟ್ಟ ಕುರುಗಳನ್ನು ಹುಟ್ಟಿಸಿ ನೋಡಿ, ಅಲ್ಲಿ ಯೋಬನು ಸ್ವಾಸ್ಥ್ಯವನ್ನ ಕಳ್ಕೊಳ್ಳೋದಲ್ಲ, ಆರೋಗ್ಯವನ್ನು ಕೂಡ ಕಳ್ಕೊಂಡಿದ್ದಾನೆ. ಅವನ ದೇಹದಲ್ಲಿ ಬಂದಂಥ ಕುರುಗಳು ದೊಡ್ಡ ದೊಡ್ಡ ಕುರುಗಳಂತೆ. ಇವತ್ತು ಜನರಲ್ ಆಗಿ ಹೇಳ್ತಾರೆ, ಒಂದು ಕುರು ನಾವು ಕುಳಿತುಕೊಳ್ಳೋ ಜಾಗದಲ್ಲಿ ಬಂದರೆ ಪ್ರಾಪರ್ ನಾರ್ಮಲ್ ಕುಳಿತುಕೊಳ್ಳೋಕ್ಕಾಗ್ತದ? ಅದು ಸಣ್ಣ ಕುರು ಬಂದು ಕುಳಿತುಕೊಳ್ಳೋಕ್ಕಾಗ್ತದ? ಒಂದು ವಾರ ಕುಳಿತುಕೊಳ್ಳೋದಿಲ್ಲ. ಸೈಡ್ ಎಲ್ಲೋ ಒಂದು ಕಡೆ ಹೇಗೋ ಅಂತಿರ್ತೀವಿ, ಏನೋ ಸ್ಟೋಕ್ ಹೊಡೆದಾಗ ಯಾವುದೋ ಒಂಥರ ಇರ್ತೀವಿ, ಯಾವುದೇ ಇಲ್ವಾ? ಸಣ್ಣ ಕುರು ಬಂದರೆ ನಾವು ಕುಳಿತುಕೊಳ್ಳೋಕ್ಕಾಗಲ್ಲ. ಪ್ರೈಸ್ ಎಷ್ಟು ನೋವು. ಇಡೀ ತಲೆಯಿಂದ ಅಂಗಾಲಿಗೆ ದೊಡ್ಡ ದೊಡ್ಡ ಕುರುಗಳು ಬಾಧಿಸ್ತಾ ಇದೆ ಅವನನ್ನು. ಬಸ್ಸು ಮತ್ತು ಬ್ಲಡ್ ಬರ್ತದ ಕುರುಗಳಲ್ಲಿ. ಆರೋಗ್ಯವನ್ನು ಕೂಡ ಕಳ್ಕೊಂಡು, ಎಲ್ಲವನ್ನು ಕೂಡ ಕಳ್ಕೊಂಡು ಅವನ ಪರಿಸ್ಥಿತಿ ಹೇಗಿರ್ಬೋದು? ಪ್ರೈಸ್ಗ ಓದಿ ಮುಂದೆ. ಅವನನ್ನು ಬಾಧಿಸಿದನು. ಯೋಬನು ಒಂದು ಬೋಕಿಯನ್ನು ತೆಗೆದುಕೊಂಡು ತನ್ನ ಮೈಯನ್ನು ಕರೆದುಕೊಳ್ಳುತ್ತಾ ಬೂದಿಯಲ್ಲಿ ಕೂತುಕೊಂಡಿದ್ದನು. ಹೀಗಿರುವಲ್ಲಿ ಅವನ ಹೆಂಡತಿ ಅವನಿಗೆ ನಿನ್ನ ಯಥಾರ್ಥತ್ವವನ್ನು ಇನ್ನೂ ಬಿಡಲಿಲ್ಲ. ಯೋಬನೇ, ನಿನ್ನ ಯಥಾರ್ಥತ್ವ ಇನ್ನು ಯೇಸು ಅಂತೆಲ್ಲ ಇಷ್ಟ ಆಗಿದ್ದು ಸಾಲಲ್ವಾ? ನಿನಗೆ ಎಲ್ಲ ಕಳ್ಕೊಂಡಿದ್ದು ಸಾಲಲ್ವಾ? ಎಲ್ಲ ಆಗಿದ್ದು ನೀನು ಕಣ್ ಕಾಣ್ತಾ ಇಲ್ವಾ? ಇದುವರೆಗೆ ಯೇಸು ಅಂತ ಆರಾಧನೆ ಮಾಡಿದೆ, ಸ್ತೋತ್ರ ಮಾಡಿದೆ, ಪ್ರಾರ್ಥನೆ ಮಾಡಿದೆ, ಏನಾಯ್ತು? ಒಂದೇ ದಿನ ಎಲ್ಲ ನಾಶ ಆಗಿದೆಯಲ್ಲ. ನೀನು ಆರೋಗ್ಯ ಕೂಡ ಕಳ್ಕೊಂಡಿದ್ದೀನಿ. ಹೇಗೆ ನಿನ್ನ ಜೊತೆ ಹೆಂಡತಿಯಾಗಿ ಇರಲಿ ನಾನು? ಇನ್ನೂ ಯಥಾರ್ಥತ್ವ ಬಿಡಲಿಲ್ವಾ ನೀನು? ದೇವರನ್ನ ದೂಷಿಸಿ ಸಾಯಿ ಅಂತ ಹೇಳ್ತೀನಿ. ದೇವ್ರ ದೂಷಿಸಿ ಓದಿ ಮುಂದೆ. ದೇವರನ್ನು ದೂಷಿಸಿ ಸಾಯಿ ಎಂಬುದಾಗಿ ಹೆಂಡತಿ ಹೇಳ್ತಾ ಇದ್ದಾರೆ. ಅದಕ್ಕೆ ಯೋಬ ಏನು ಹೇಳ್ತಾ ಇದ್ದಾನೆ? ಆಗ ಯೋಬನ ಆಕೆಗೆ ಮೂರ್ಖಳು ಮಾತಾಡಿದಂತೆ ನೀನು ಮಾತಾಡುತ್ತಿ. ದೇವರ ಹಸ್ತದಿಂದ ನಾವು ಒಳ್ಳೆದನ್ನು ಹೊಂದುತ್ತೇವಷ್ಟೇ, ಕೆಟ್ಟದನ್ನು ಹೊಂದಬಾರದು ಎಂದು ಹೇಳಿದನು. ನೋಡಿ, ಈ ಸಂದರ್ಭದಲ್ಲಿಯೂ ಪಾಪದ ಮಾತೊಂದು ಅವನ ತುಟಿಗಳಿಂದ ಹೊರಡಲಿಲ್ಲ. ನಾವಾಗ ಏನ್ ಮಾಡ್ತಿದ್ವಿ? ಬಾಯಿಗೆ ಬಂದಾಗ ಬೈತಿದ್ವಿ, ಎಲ್ರಿಗೂ ಬೈತಿದ್ವಿ, ಲಾಸ್ಟ್ಗೆ ದೇವ್ರಿಗೂ ಬೈತಿದ್ವಿ. ಯಾರು ಯೇಸು ನಂಬಿದ ಅವ್ರಿಗೆ ಚೆನ್ನಾಗಿ ಬೈತಿದ್ವಿ ಮೊದಲು. ಯೇಸು ಅಂತ ಹೋಗಿದ್ದಿಲ್ಲ, ಏನಾಯ್ತು ನಿನಗೆ? ಯೇಸು ಅಂತ ಹೋದಲ್ಲ, ನೋಡ್ದ ಸಾಕ, ಇನ್ಯಾಕೆ ಹೋಯ್ತೀಯ ಪ್ರಾರ್ಥನೆಗೆ? ಇನ್ಯಾಕೆ ಬೈಬಲ್ ಓದ್ತೀಯ? ಇನ್ಯಾಕೆ ಆರಾಧನೆಗೆ ಹೋಗ್ತೀಯ? ಇನ್ಯಾಕೆ ಆರಾಧನೆ ಮಾಡ್ತೀಯ? ಇನ್ಯಾಕೆ ಯೇಸು ಹಿಂದೆ ಹೋಗ್ತೀಯ? ಬಿಡು, ಸಾಕು. ಯೋಬ ಹೇಳ್ತಾನೆ, ದೇವರಿಂದ ಒಳ್ಳೇದು ಮಾತು ಅಂದ್ಕೊಳ್ತೀವಿ ಅಷ್ಟೇ, ಕೆಟ್ಟದಾಗಬಾರ್ದೇನು? ಯೋಬನ ತೀರ್ಮಾನ ಕೆಟ್ಟದಾದರೂ ಪರವಾಗಿಲ್ಲ,
ನಾನು ಆ ದೇವರನ್ನ ಬಿಡುವುದಿಲ್ಲ, ಆ ದೇವರನ್ನ ಆರಾಧನೆ ಮಾಡ್ತೇನೆ, ದೇವನ ಸ್ತೋತ್ರ ಮಾಡ್ತೇನೆ. ನೋಡಿ, ಅಂಥ ಇಕ್ಕಟ್ಟಿನ ಪರಿಸ್ಥಿತಿ ಯೋಬನು ದೇವನ ಆರಾಧನೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರನ್ನ ಅವನು ಸ್ತುತಿ ಮಾಡ್ತಾ ಇದ್ದಾನೆ, ದೇವರನ್ನ ಅವನು ಮಯಪಡಿಸ್ತಾ ಇದ್ದಾನೆ. ಅಂಥ ಪರಿಸ್ಥಿತಿಯಲ್ಲಿ ಯೋಬನು ಎಷ್ಟು ತಾಳ್ಮೆ ಉಳ್ಳನಾಗಿದ್ದು, ಹಲ್ಲೆಲೂಯಾ, ಅಂಥ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲೂ ದೇವನ ಆರಾಧನೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಎಲ್ಲ ಅಂಥ ಸಂಬಂಧ ಅವನು ಪಾಪವನ್ನು ಮಾಡಲಿ. ಪ್ರೈಸ್ ಗಾಡ್. ಇವತ್ತು ನಾನು ಹೇಳ್ತೇನೆ, ದೇವರ ಮಕ್ಕಳು ಇಕ್ಕಟ್ಟುಗಳು ಸಂಭವಿಸಿದಾಗ, ಕೊರತೆಗಳು ಬಂದಾಗ, ಸಮಸ್ಯೆಗಳು ಬಂದಾಗ ನೀವು ತಾಳ್ಮೆ ಉಳ್ಳವರಾಗಿರ್ಬೇಕು. ಹೇಗಿರ್ಬೇಕು ನೀವು? ನೋಡಿ, ವಾಕ್ಯ ಹೇಳ್ತಾರೆ 2 ಕೊರಿಂಥ 6:3 ಮತ್ತು 4 ವಾಕ್ಯ. ನಿಂದೆಗೆ ಅವಕಾಶ ಕೊಡದೆ ಎಲ್ಲಾ ಸಂಗತಿಗಳಲ್ಲಿ ದೇವರ ಸೇವಕರೆಂದು ನಮ್ಮನ್ನು ಸಮ್ಮತರಾಗ ಮಾಡಿಕೊಳ್ಳುತ್ತೇವೆ. ನಾವು ಸಂಕಟಗಳಲ್ಲಿಯೂ ಕೊರತೆಗಳಲ್ಲಿಯೂ ಇಕ್ಕಟ್ಟುಗಳಲ್ಲಿಯೂ ಪೆಟ್ಟುಗಳಲ್ಲಿಯೂ ಸೆರೆಮನೆಗಳಲ್ಲಿಯೂ ಕಲಹಗಳಲ್ಲಿಯೂ ಕಷ್ಟವಾದ ಕೆಲಸಗಳಲ್ಲಿಯೂ ನಿದ್ದೆಗೇಡುಗಳಲ್ಲಿಯೂ ಉಪವಾಸಗಳಲ್ಲಿಯೂ ಬಹು ತಾಳ್ಮೆಯನ್ನು ತೋರಿಸುತ್ತೇವೆ. ಆಮೆನ್. ನೋಡಿ, ಎಂಥ ಟೈಮಲ್ಲಿ ಇನ್ನು ಸಹೋದಯ ವಾಕ್ಯವನ್ನ 3ನೇ ವಾಕ್ಯದಿಂದ ನಿಂದೆಗೆ ಅವಕಾಶ ಕೊಡದೆ ಎಲ್ಲಾ ಸಂಗತಿಗಳಲ್ಲಿ ದೇವರ ಸೇವಕರೆಂದು ನಮ್ಮನ್ನು ಸಮ್ಮತರಾಗ ಮಾಡಿಕೊಳ್ಳುತ್ತೇವೆ. ನಾವು ಸಂಕಟಗಳಲ್ಲಿ ಕೊರತೆಗಳಲ್ಲಿ ಮೂರನೇದು ಇಕ್ಕಟ್ಟುಗಳಲ್ಲಿಯೂ ಪೆಟ್ಟುಗಳಲ್ಲಿಯೂ ಸೆರೆಮನೆಗಳಲ್ಲಿಯೂ ಕಲಹಗಳಲ್ಲಿಯೂ ಕಷ್ಟವಾದ ಕೆಲಸಗಳಲ್ಲಿಯೂ ನಿದ್ದೆಗೇಡುಗಳಲ್ಲಿಯೂ ಉಪವಾಸಗಳಲ್ಲಿಯೂ ಬಹು ತಾಳ್ಮೆಯನ್ನು ತೋರಿಸುತ್ತೇವೆ. ಆಮೇಲೆ ಹೇಳಿ. ನೋಡಿ, ಪೌಲ ಹೇಳ್ತಾರೆ, ಈ ರೀತಿಯಾದ ಎಲ್ಲ ಪರಿಸ್ಥಿತಿಯಲ್ಲೂ ನಾವು ತಾಳ್ಮೆಯನ್ನು ತೋರಿಸ್ತೇವೆ. ಹಲ್ಲೆಲೂಯಾ. ದೇವರ ಮಕ್ಕಳು ಇಕ್ಕಟ್ಟುಗಳು ಬಂದಾಗ, ಶೋಧನೆಗಳು ಬಂದಾಗ, ಅವಮಾನಗಳು ಬಂದಾಗ, ಪರಿಸ್ಥಿತಿ ಹದಗೆಟ್ಟಾಗ, ಸಮಸ್ಯೆಗಳು ಬಂದಾಗ ನೀವೆಲ್ಲೂ ತಾಳ್ಮೆಯನ್ನು ಕಳ್ಕೊಳ್ಬಾರ್ದು. ನೀವು ತಾಳ್ಮೆಯನ್ನು ಕಳ್ಕೊಳ್ಳೋದಾದರೆ ಯೋಬನ ಹೆಂಡತಿಯಾಗಿ ಮಾತಾಡ್ಲಿಕ್ಕೆ ಸಾಧ್ಯ. ಏನು ಇನ್ನೂ ಯಥಾರ್ಥತ್ವ ಬಿಡ್ಲಿಲ್ವಾ? ಏಸು ಅಂತ ಹೇಳ್ತಾ ಇದ್ದಿಲ್ಲ, ಸ್ತೋತ್ರ ಅಂತ ಇದ್ದಿಲ್ಲ, ಪ್ರಾರ್ಥನೆ ಹೇಳ್ತಾ ಇಲ್ಲ. ಹೋಗು, ಆ ದೇವನ ದೂಷಿಸಿ ನೀನು ಸಾಯ ಕಡೆಗೆ. ಯಾಕೆ? ತಾಳ್ಮೆ ಇಲ್ಲ ಅವಳಿಗೆ. ಯೋಬನಿಗೆ ತಾಳ್ಮೆ ಇತ್ತು. ಅವನು ಆ ಪರಿಸ್ಥಿತಿ ನೋಡಿ ತಾನು ಸಪ್ಪಿಸ್ಕೊಂಡ ಅವನು. ಆದರೆ ಅದು ಬಿಡಿ, ಅವನು ಕೂಡ ಮನುಷ್ಯನೇ ಅಲ್ವಾ? ಆದರೆ ದೇವರು ಅವನ ಬಗ್ಗೆ ಎಷ್ಟು ಒಳ್ಳೆಯದಾಗಿ ಮಾತನಾಡ್ತಾರೆ ಯೋಬನ ಬಗ್ಗೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಸೊ ನಾನೇನು ಹೇಳ್ತೇನೆ ಪ್ರಿಯ ದೇಶವೇ, ಸೊ ಪರಿಸ್ಥಿತಿಗಳು ಹದಗೆಟ್ಟಾಗ, ಇಕ್ಕಟ್ಟುಗಳು ಬಂದಾಗ, ಕೊರತೆಗಳು ಬಂದಾಗ, ಸಮಸ್ಯೆಗಳು ಬಂದಾಗ, ಏನೋ ಒಂದು ನಮ್ಮ ಜೀವಿತದಲ್ಲಿ ಆಯಿತು, ಯಾರೋ ಏನೋ ಮಾಡಿ ನಮ್ಗೆ ಏನೋ ಒಂದು ಆಯಿತು, ಏನೋ ಒಂದು ಆಗ್ತದೆ, ತಕ್ಷಣ ನೀವು ತಾಳ್ಮೆ ಕಳ್ಕೊಳ್ಬಾರ್ದು, ನೆಮ್ಮದಿ ಕಳ್ಕೊಳ್ಬಾರ್ದು. ನೀವು ಹೇಳಬೇಕು ತಾಳ್ಮೆ ಉಳ್ಳವರಾಗಿ, ದೇವರೇ ನಿನಗೆ ಸ್ತೋತ್ರಪ್ಪ, ನಿನ್ನ ಎಲ್ಲ ಇಕ್ಕಟ್ಟಿನಿಂದ ನಮ್ಮನ್ನು ಬಿಡಿಸಲಿಕ್ಕೆ ಶಕ್ತನಾದ ದೇವರು, ನಾನಿನ್ನ ನಂಬಿದ್ದೇನೆ ದೇವರೇ, ನಾನಿನ್ನ ಸ್ತುತಿ ಮಾಡ್ತೇನೆ ದೇವರೇ, ನಾನಿನ್ನ ಆರಾಧನೆ ಮಾಡ್ತೇನೆ ದೇವರೇ, ನಾನಿನ್ನ ಬಳಿ ಪ್ರಾರ್ಥಿಸ್ತೇನೆ ದೇವರೇ. ನೀನು ಬಿಡಿಸುವ ದೇವರು, ತಪ್ಪಿಸುವ ದೇವರು. ಶೋಧನೆ ಆಗುತ್ತಲೇ ತಪ್ಪಿಸಿ ನಮ್ಮನ್ನು ಸರಿಯಾದ ಮಾರ್ಗ ನಡೆಸುವ ದೇವರು. 1 ಕೊರಿಂಥ 10:13. ಮನುಷ್ಯರು ಸಹಿಸಬಹುದಾದ ಶೋಧನೆ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು. ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. ತಪ್ಪಿಸಿಕೊಳ್ಳುವ ಮಾರ್ಗ ದೇವರೇನು ಮಾಡ್ತಾರೆ? ಸಿದ್ಧ ಮಾಡ್ತಾರೆ. ಅದಕ್ಕೆ ಹೇಳಿದ್ರೆ ನಾವು ಆರಿಸೋ ದೇವರು ನಂಬಿಗಸ್ತನು. ಶೋಧನೆ ಆಗುತ್ತಾರೆ, ನೀನು ನಾಶ ಆಗಿ ಹೋಗ್ಬಿಡಂತ ದೇವ್ರು ಬಿಟ್ಬಿಡಲ್ಲ. ಶೋಧನೆ ಆಗುತ್ತಾರೆ, ನೀನು ಎಳೆದು ಹೋಗ್ಬಿಡು, ನಾಶ ಆಗಿ ಹೋಗ್ಬಿಡು, ದೇವ್ರು ಬಿಟ್ಬಿಡಲ್ಲ. ಯಾಕೆ? ನಾವು ನಾಶ ಆಗಿ ಹೋಗಬಾರ್ದು ಎಂಬುದಾಗಿ ರಕ್ತ ಸುರಿಸಿ ಪ್ರಾಣ ಕೊಟ್ಟರು ದೇವರು ನನಗಾಗಿ ನಿಮಗಾಗಿ. ಹೌದಾ ಇಲ್ವಾ? ಹೌದು ತಾನೇ? ನಾವು ನಾಶ ಆಗಿ ನಿತ್ಯ ನರಕಕ್ಕೆ ಹೋಗಬಾರ್ದು, ನಾಶ ಆಗಿ ಹೋಗಬಾರ್ದು, ಶಾಪದಲ್ಲಿ ಪಾಪನ ಅಳಿದು ಹೋಗಬಾರ್ದಂತಾನೆ ದೇವರು ತನ್ನ ಸ್ವರಕ್ತವನ್ನು ಸುರಿಸಿ ಪ್ರಾಣವನ್ನು ಕೊಟ್ಟಿರೋದು. ಹೌದೇ ಇಲ್ವಾ? ಐಶ್ವರ್ಯತನಾದ ಯೇಸು ಸ್ವಾಮಿ, ನಾವು ಬಡವರಾದ ನಾವು ಐಶ್ವರ್ಯರಾಗಿರ್ಬೇಕಂತೇಳಿ ಆತ ನಮಗೋಸ್ಕರ ಬಡವನಾಗಿರೋ ಉದ್ದೇಶ ನಾವು ಐಶ್ವರ್ಯರಾಗಿ ಆರೋಗ್ಯವಾಗಿ ಸುಖಕರವಾಗಿರ್ಬೇಕಂತೇಳಿ. ಹೌದೇ ಇಲ್ವಾ? ಆಗ ದೇವರು ನಮ್ಮನ್ನು ಬಿಟ್ಬಿಡೋದು. ಹಲ್ಲೆಲೂಯಾ. ದೇವರು ನಮ್ಮನ್ನು ಕಾಪಾಡ್ತಾರೆ.
ತಪ್ಪಿಸಿಕೊಳ್ಳೋ ಮಾರ್ಗ ಸಿದ್ಧ ಮಾಡ್ತಾರೆ. ಆತ ನಮ್ಮನ್ನು ಕಾರ್ಯಗಳನ್ನು ನಡೆಸ್ತಾರೆ, ತಂದೆಯೊಬ್ಬ ನಡೆಸ್ತಾರೆ. ಆತ ನಮ್ಮನ್ನು ತಪ್ಪಿಸ್ತಾನೆ, ಬಿಡಿಸ್ತಾನೆ, ನಮ್ಮನ್ನು ನಡೆಸ್ತಾನೆ. ಅಲ್ಲೆಲ್ಲೂಯ. ನಾವು ತಾಳ್ಮೆಯುಳ್ಳವರಾಗಿರ್ಬೇಕು. ನೋಡಿ, ಅಲ್ಲಿ ಕೀರ್ತನೆಗಾರ ಹೇಳ್ತಾನೆ, ಕೀರ್ತನೆ 66:14 ಇಕ್ಕಟ್ಟಿನ ವೇಳೆಯಲ್ಲಿ ನನ್ನ ತುಟಿಗಳು ಬಿಚ್ಚಿ ಬಾಯಿ ಉಚ್ಚರಿಸಿದ ಹರಕೆಗಳನ್ನು ನಿನಗೆ ಸಲ್ಲಿಸುವೆನು. ಹಲ್ಲೆಲೂಯಾ. ಯಾವ ಟೈಮಲ್ಲಿ? ಇಕ್ಕಟ್ಟಿನ ವೇಳೆಯಲ್ಲಿ. ನೋಡಿ, ಇಕ್ಕಟ್ಟುಗಳು ಬಂದಾಗ ಅವನೇನ್ ಮಾಡಿದ್ದಾನೆ? ದೇವರಿಗೆ ಒಳ್ಳೊಳ್ಳೆ ಹರಕೆಗಳನ್ನು ಮಾಡ್ಕೊಂಡಿದ್ದಾನೆ. ಇಕ್ಕಟ್ಟುಗಳು ಬಂದಾಗ ತನ್ನ ಬಾಯಿಂದ ತುಟಿಗಳಿಂದ ಒಳ್ಳೊಳ್ಳೆ ಹರಕೆಗಳನ್ನು ಮಾಡ್ಕೊಂಡಿದ್ದಾನೆ. ಯಾರು? ಕೀರ್ತನೆಗಾರ. ಓದಿ ಇನ್ನೊಂದ್ಸರಿ ವಾಕ್ಯವನ್ನ. ಇಕ್ಕಟ್ಟಿನ ವೇಳೆಯಲ್ಲಿ ನೋಡಿ, ಇಕ್ಕಟ್ಟಿನ ವೇಳೆಯಲ್ಲಿ ನನ್ನ ತುಟಿಗಳು ಬಿಚ್ಚಿ ಬಾಯಿ ಉಚ್ಚರಿಸಿದ ಹರಕೆಗಳನ್ನ ನಿನಗೆ ಸಲ್ಲಿಸುವೆನು. ಆದ್ರೆ ಇವತ್ತು ನಾವು ಇದಕ್ಕೆ ಉಲ್ಟವಾಗಿ ನಾವು ಮಾತಾಡ್ತೇವೆ. ಹೌದೇ ಇಲ್ವಾ? ಹೌದೇ ಇಲ್ವಾ? ನೋಡಿ, ಇವನು ಏನು ಬಾಯಿ ಇಕ್ಕಟ್ಟಿನ ವೇಳೆ ನನ್ನ ತುಟಿಗಳು ಬಿಚ್ಚಿ ಬಾಯಿ ಉಚ್ಚರಿಸಿದ ಹರಕೆಗಳನ್ನು ನಾನು ಸಲ್ಲಿಸ್ತೇನೆ. ಅವು ಹರಕೆಗಳು ಕೆಟ್ಟದಲ್ಲ, ಒಳ್ಳೆ ಹರಕೆಗಳು. ಇಕ್ಕಟ್ಟು ಬಂದಾಗ ಒಳ್ಳೆ ಹರಕೆ ಮಾಡ್ಕೊಳ್ಳುತ್ತೆ. ದೇವರೇ, ಈಗ 12 ಏನು ಮಾಡೋದು? ಇಕ್ಕಟ್ಟಿನ ಪರಿಸ್ಥಿತಿ, ದೇವರೇ ಒಂದು ಮಗುವನ್ನು ನೀನು ನನಗೆ ಕೊಡೋದಾದ್ರೆ ಆ ಮಗು ನಿನ್ನ ಸೇವೆಗಾಗಿ ಒಪ್ಪಿಸ್ಕೊಡ್ತೀನಿ ದೇವರೇ, ಅಲ್ವಾ? ಇಕ್ಕಟ್ಟಲ್ಲಿ ಹರಕೆ ಮಾಡಿಕೊಂಡು ದೇವರು ನೆರವೇರಿಸಿದ್ರು, ಹರಕೆ ಸಲ್ಲಿಸಿದ್ದು. ಅದೇ ನಾವಾಗಿರೆ, ಏನು ದೇವರೇ ನಿನಗೆ ಕಣ್ಣಿಲ್ವಾ, ಕಿವಿ ಇಲ್ವಾ? ನೋಡು, ನನ್ನ ಗಂಡ ಇಟ್ಕೊಂಡವಳಿಗೆ ಮಕ್ಕಳ ಮೇಲೆ ಮಕ್ಕಳು ಕೊಟ್ಟಿದ್ದೀಯಾ, ಕಟ್ಕೊಂಡವಳು ನನಗೆ ನೀ ಮಕ್ಕಳು ಕೊಟ್ಟಿರಲಿಲ್ಲ. ಎಂಥ ದೇವರು ನೀನು? ನೀನು ನೀತಿ ನ್ಯಾಯಾಧಿಪತಿನೇ ಅಲ್ಲ ನೀನು. ಯಾಕೆ? ನೀನು ನ್ಯಾಯ ತೀರಿಸೋನಲ್ಲ ಅಂತ ಹೇಳ್ಬೋದಾಯ್ತು ಅಲ್ವಾ? ಅನ್ನೋಳು ಹೌದಲ್ವಾ? ಆದರೆ ಯಾರ್ದು ಹೇಳಲಿಲ್ಲ. ಅವಳು ಮಗುವಿನ ಕೊಡೋವರೆಗೂ ಬಿಡದೆ, ಎಡೆ ಬಿಡದೆ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸಿ, ಉಪವಾಸದಲ್ಲಿ ಪ್ರಾರ್ಥಿಸಿ, ಕಣ್ಣೀರಲ್ಲಿ ಪ್ರಾರ್ಥಿಸಿ, ಊಟ ತಿಂಡಿ ಎಲ್ಲವನ್ನು ಬಿಟ್ಟು ಪ್ರಾರ್ಥಿಸಿ, ಹರಕೆ ಮಾಡಿ ಪ್ರಾರ್ಥಿಸಿದಾಗ ದೇವರು ಗರ್ಭ ತೆರೆದು ಮಗುವನ್ನು ಕೊಡ್ತಾರೆ. ಆ ಹರಕೆಯನ್ನು ದೇವರು ಅವಳು ಸಲ್ಲಿಸ್ತಾರೆ. ಇಲ್ಲಿ ಅದೇ ಹೇಳ್ತಾರೆ, ಇಕ್ಕಟ್ಟುಗಳು ಬಂದಾಗ ನನ್ನ ತುಟಿಗಳು ಬಿಚ್ಚಿ ಬಾಯಿಂದ ಏನೇನು ಹೇಳಿದ್ನೋ ಉಚ್ಚರಿಸಿದ ಎಲ್ಲ ಹರಕೆಗಳನ್ನು ನಾನು ನಿಮಗೆ ಸಲ್ಲಿಸ್ತೇನೆ ದೇವರೇ. ಹಲ್ಲೆಲೂಯಾ. ಆದರೆ ನಾನು ಹೇಳ್ತೇನೆ, ಇವತ್ತು ದೇವರ ಮಕ್ಕಳುಗಳು ಇಕ್ಕಟ್ಟುಗಳು ಬಂದಾಗ ದೇವರಿಗೆ ವಿರುದ್ಧವಾಗಿ ಒಂದು ಮಾತುಗಳನ್ನು ಮಾತನಾಡಬಾರ್ದು. ಸಮಸ್ಯೆಗಳು ಬರಲಿ, ಯೇಸು ಸ್ವಾಮಿ ನಂಬಿ ಜೀವಿಸುವಾಗ ಇಕ್ಕಟ್ಟುಗಳು ಬರಲಿ, ಕಷ್ಟಗಳು ಬರಲಿ, ಹೋರಾಟಗಳು ಬರಲಿ, ಸಮಸ್ಯೆಗಳು ಬರಲಿ, ಏನೇ ಬಂದರೂ ಎಲ್ಲವುಗಳಿಂದ ತಪ್ಪಿಸಿ ಮೇಲೆ ನಮ್ಮನ್ನು ಎತ್ತಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ನಾವು ಹಲ್ಲೆಲೂಯಾ ನಂಬಿ ಜೀವಿಸುವಾಗ ದೇವರು ನಮ್ಮ ಜೀವಿತದಲ್ಲಿ ಮಹಿಮೆಯಾದ ಕಾರಣ ಮಾಡ್ತಾರೆ. ನೋಡಿ, ವಾಕ್ಯ ಹೇಳ್ತಾರೆ ಕೀರ್ತನೆ 20 ಕೀರ್ತನೆ 20 1ನೇ ವಾಕ್ಯ ಓದಿ. ಇಕ್ಕಟ್ಟಿನಲ್ಲಿ ಯೆಹೋವನು ನಿನ್ನ ಪ್ರಾರ್ಥನೆಯನ್ನು ಕೇಳಲಿ. ಯಾಕೋಬನ ದೇವರ ನಾಮವು ನಿನ್ನನ್ನು ಉದ್ಧಾರ ಮಾಡಲಿ. ಹಲ್ಲೆಲೂಯಾ. ಕೀರ್ತನೆ 20 1ನೇ ವಾಕ್ಯ ಇನ್ನೊಂದ್ಸಲ ವಾಕ್ಯವನ್ನು ಓದಿ. ಇಕ್ಕಟ್ಟಿನಲ್ಲಿ ಯೆಹೋವನು ನಿನ್ನ ಪ್ರಾರ್ಥನೆಯನ್ನು ಕೇಳಲಿ. ಇಕ್ಕಟ್ಟುಗಳಲ್ಲಿ ಯೆಹೋವನು ನಮ್ಮ ಪ್ರಾರ್ಥನೆಯನ್ನ ಕೇಳಲಿ. ಯಾಕೋಬನ ದೇವರ ನಾಮವು ನಿನ್ನ ಉದ್ಧಾರ ಮಾಡಲಿ. ಹಾಗಾದ್ರೆ ಇಕ್ಕಟ್ಟಿನ ನಾವೇನ್ ಮಾಡ್ಬೇಕಂತೆ? ಪ್ರಾರ್ಥಿಸಬೇಕು. ಇಕ್ಕಟ್ಟಲ್ಲಿ ದಾನಿಯೇಲನಿಗೆ ಇಕ್ಕಟ್ಟು ಬಂತು, ಸಿಂಹದ ಗವಿಗೆ ಹಾಕುವಂತ ಇಕ್ಕಟ್ಟು ಬಂತು. ಹೌದೇ ಇಲ್ವಾ? ಆ ಇಕ್ಕಟ್ಟಲ್ಲಿ ದಾನಿಯೇಲ ಏನ್ ಮಾಡ್ದ? ಓಡಿ ಹೋದ್ನಾ? ದಾನಿಯೇಲ ಇಕ್ಕಟ್ಟಲ್ಲಿ ಪ್ರಾರ್ಥಿಸಿದ. ಹೇಗೆ ಪ್ರಾರ್ಥಿಸಿದ? ಇಕ್ಕಟ್ಟು ಸಿಂಹದ ಗವಿಗೆ ಹಾಕಬೇಕೆಂಬುದಾಗಿ ರಾಜ ರುಜು ಹಾಕಿದ ಆ ದಿನ, ಅದಕ್ಕಿಂತ ಇಂದಿನ ದಿನದಲ್ಲಿ ಹೇಗೆ ದಿನಕ್ಕೆ 3 ಬಾರಿ ದೇವರನ್ನ ಆರಾಧನೆ ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ನು, ಆ ದಾನಿಯೇಲನನ್ನ ಸಿಂಹದ ಗವಿಗೆ ಹಾಕ್ಬೇಕಂತೇಳಿ ರಾಜ ರುಜು ಮಾಡಿದ್ದ. ಆಮೇಲೂ ಕೂಡ ಅವನು ದಿನಕ್ಕೆ 3 ಸಾರಿ ಅದೇ ರೀತಿ ಸ್ತುತಿಸಿ ಆರಾಧಿಸಿ ಪ್ರಾರ್ಥನೆ ಮಾಡ್ದ. ಎಂಥ ಇಕ್ಕಟ್ಟು ಸಂಭವಿಸಿತು. ಆದರೆ ದೇವರು ಆ ಇಕ್ಕಟ್ಟಿಂದ ಅವನನ್ನು ದೇವರು ಹೊರತರ್ತಾರೆ. ಕಾರಣ, ಇಕ್ಕಟ್ಟು ಸಂಭವಿಸಿದಾಗ ದಾನಿಯೇಲ ಯಾವುದೋ ವ್ಯಕ್ತಿಯನ್ನು ಆಶ್ರಯಿಸಿಕೊಂಡು ಹೋಗಲಿಲ್ಲ, ಯಾವುದೇ ಇನ್ಫ್ಲುಯೆನ್ಸ್ ನೋಡಿ ಹೋಗಲಿಲ್ಲ, ಹುಡುಕಿ ಹೋಗಲಿಲ್ಲ. ಯಾವುದೋ ಮಂತ್ರಿಗಳನ್ನು, MLAಗಳನ್ನು, ಇವ್ರನ್ನು ಪ್ರಧಾನಮಂತ್ರಿಯನ್ನು, ಮುಖ್ಯಮಂತ್ರಿ ಹುಡುಕಿ ಹೋಗಲಿಲ್ಲ. ಆತ ಹುಡುಕಿ ಹೋಗಿದ್ದೊಂದೇ, ಎಲ್ಲ ವ್ಯಕ್ತಿಗಳ ಹೃದಯ ಕಂಟ್ರೋಲರ್ ಇರುವಂಥ ದೇವರನ್ನು ಹುಡುಕಿ ಹೋದ. ಹಲ್ಲೆಲೂಯಾ. ಅವನು ಎಂಥ ವ್ಯಕ್ತಿ? ರಾಜನ ಸಂಕಲ್ಪಗಳು ಯೆಹೋವನ ಕೈಯಲ್ಲಿ ನೀರಿನ ಕಾಲುವೆಗಳಿವೆ. 4:21
ರಾಜನ ಸಂಕಲ್ಪಗಳು ಯೆಹೋವನ ಕೈಯಲ್ಲಿ ನೀರಿನ ಕಾಲುವೆಗಳಂತೆ ಇವೆ. ತನಗೆ ಬೇಕಾದ ಕಡೆಗೆ ತಿರುಗಿಸ್ತಾರೆ. ಆಮೇಲೆ ಹೇಳ್ರಿ, ತನಗೆ ಎಲ್ಲ ರಾಜನ ಹೃದಯಗಳನ್ನ, ಹಲ್ಲೆಲೂಯ, ತನಗೆ ಬೇಕಾದ ಕಡೆಗೆ ತಿರುಗಿಸಲು ಶಕ್ತನಾದ ದೇವರನ್ನ ಹುಡುಕಿ ಹೋಗ್ತಾನೆ ದಾನಿಯೇಲ. ಹಲ್ಲೆಲೂಯ. ನೋಡಿ, ಎಲ್ಲ ವ್ಯಕ್ತಿಯ ಹೃದಯ ಕಂಟ್ರೋಲ್ ಯಾರ ಕೈಲಿದೆ? ದೇವರ ಕೈಯಲ್ಲಿದೆ. ಪ್ರೈಸ್ ಗಾಡ್. ಆ ದೇವರ ಕೈಲಿಂತ ಆ ದೇವರನ್ನ ಹುಡುಕಿ ಹೋಗ್ತಾ ಇದ್ದಾನೆ. ಅದಕ್ಕೆ ದೇವರು ರಾಜನ ಮೂಲಕ ಕರುಣೆ ದೊರಕುವ ಹಾಗೆ, ಕೃಪೆ ದೊರಕುವ ಹಾಗೆ ದೇವರು ರಾಜನ ಹೃದಯವನ್ನು ಬದಲಾಯಿಸಿದ್ರು. ಹಲ್ಲೆಲೂಯ. ಆ ದಾನಿಯನ್ನ ಸಂಭವಿಸಬೇಕಾದಂಥ ಸಿಂಹದ ಗವಿಯ ಎಲ್ಲ ಇಕ್ಕಟ್ಟಿಂದ ದೇವರು ಸೇಫ್ ಆಗಿ ಹೊರತರ್ತಾ ಇದ್ದಾರೆ. ಹಲ್ಲೆಲೂಯ. ನೋಡಿ, ಶದ್ರಮೇಷ ಅಬೇದ್ನೆಗೋಗೆ ಬೆಂಕಿ ಅವಿಗೆ ಇಕ್ಕಟ್ಟು. ಪ್ರೈಸ್ ಗಾಡ್. ಅವ್ರು ಏನೇ ಅದು ಸಮರ್ಪಣೆ ಬೀಳಲಿಲ್ಲ, ತೀರ್ಮಾನ ಬೀಳಲಿಲ್ಲ. ರಾಜನೇ, ನೀನು ಏನೇ ಮಾಡಿದ್ರು ನೀನು ನಿಲ್ಲಿಸಿದ ಪ್ರತಿಮೆಗೆ ಅಡ್ಡ ಬೀಳಲ್ಲ, ನಾವು ಅದನ್ನು ಪೂಜಿಸಲ್ಲ, ನಾವು ನಮಸ್ಕಾರ ಮಾಡಲ್ಲ. ಸತ್ತರೂ ಪರವಾಗಿಲ್ಲ, ನನ್ನ ದೇವರು ಬಿಡಿಸ್ತಾರೆ. ಆದರೆ ಒಂದು ವೇಳೆ ಬಿಡಿಸಿಲ್ಲ, ಅದು ಸತ್ತರೂ ಪರವಾಗಿಲ್ಲ, ನಿನ್ನ ಆ ಪ್ರತಿಮೆಗೆ ನಾವು ಅಡ್ಡ ಬೀಳಲ್ಲ. ಸಮರ್ಪಣೆ, ತೀರ್ಮಾನ, ಡೆಡಿಕೇಟ್, ದೃಢವಾದಂಥ ತೀರ್ಮಾನ. ಆ ತೀರ್ಮಾನ ಅವರನ್ನು ಬೆಂಕಿಯ ಅವಿಗೆ ಒಳಗಿಂದ ಹೊರಗಡೆ ಕರ್ಕೊಂಡು ಬರ್ತಾ ಇದ್ದಾರೆ ಯೇಸು ಸ್ವಾಮಿ. ಹಲ್ಲೆಲೂಯ. ಯಾಕೆ? ಇಕ್ಕಟ್ಟುಗಳು ಬಂದಾಗಲೂ, ಸಮಸ್ಯೆ ಬಂದಾಗಲೂ ದೃಢವಾದ ತೀರ್ಮಾನ, ದೃಢವಾದ ಸಮರ್ಪಣೆ. ಆಮೇಲೆ ಇವತ್ತು ದೇವರ ಮಕ್ಕಳಲ್ಲಿ ಇಕ್ಕಟ್ಟುಗಳು ಬಂದಾಗ ನಿಮ್ಮ ತೀರ್ಮಾನ ಲೂಸ್ ಆಗಬಾರ್ದು, ನಿಮ್ಮ ಸಮರ್ಪಣೆ ಲೂಸ್ ಆಗಬಾರ್ದು. ಎಲ್ಲಿ ಲೂಸ್ ಕೊಡಬಾರ್ದು. ಎಲ್ಲಿಯೂ ನೀವು ಸ್ವಲ್ಪ 1% ಕೂಡ, 5% ಕೂಡ ಲೂಸ್ ಕೊಡಬಾರ್ದು. ನೀವು ಹೇಗೆ 100% ದೃಢವಾದ ಎಲ್ಲವೂ ಇದ್ದಾಗ ಹೇಗೆ ದೃಢವಾಗಿದ್ದೀರಿ, ಎಲ್ಲವೂ ಇರುವಾಗ, ಎಲ್ಲವೂ ಸಿಗುವಾಗ ಅನುಕೂಲವಾಗಿದ್ದು ಹೇಗೆ ದೃಢವಾಗಿ ನಂಬಿಕೆ ಇದ್ದೀರಿ, ಅದೇ ನಂಬಿಕೆ, ದೃಢವಾದ ನಿರ್ಧಾರ, ತೀರ್ಮಾನಗಳು ಎಂಥ ಇಕ್ಕಟ್ಟುಗಳು ಸಂಭವಿಸುವಲ್ಲಿ ಇರುವಾಗ ನನ್ನ ದೇವರು ನಮ್ಮನ್ನು ತಪ್ಪಿಸಿ ಕಾಪಾಡಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಆಮೇಲೆ ಹಲ್ಲೆಲೂಯ. ದೇವ್ರ ಮಕ್ಕಳು ಎಲ್ಲೂ ಬಿಟ್ಟು ಕೊಡಬಾರ್ದು, ಇಕ್ಕಟ್ಟುಗಳೆಂಬುದಾಗಿ ಬಿಟ್ಟು ಕೊಡಬಾರ್ದು. ನೋಡಿ, ಪೌಲ ಹೇಳ್ತಾನೆ 2 ಕೊರಿಂಥ 12:10, 2 ಕೊರಿಂಥ 12:10 ವಾಕ್ಯ. ಆದುದರಿಂದ ಕ್ರಿಸ್ತನ ನಿಮಿತ್ತ ನನಗೆ ನಿರ್ಬಲಾವಸ್ಥೆಯು, ತಿರಸ್ಕಾರವು, ಕೊರತೆಯು, ಹಿಂಸೆಯು, ಇಕ್ಕಟ್ಟು ಸಂಭವಿಸಿದಾಗ ಎಸ್, ಕ್ರಿಸ್ತನ ನಿಮಿತ್ತವಾಗಿ ನನಗೆ ನಿರ್ಬಲಾವಸ್ಥೆ, ವೀಕ್ನೆಸ್, ನಿರ್ಬಲಾವಸ್ಥೆಯು, ತಿರಸ್ಕಾರವು, ಕೊರತೆಯು, ಹಿಂಸೆಯು, ಇಕ್ಕಟ್ಟು ಸಂಭವಿಸಿದಾಗ ಇಕ್ಕಟ್ಟು ಸಂಭವಿಸಿದಾಗ ಸಂತುಷ್ಟನಾಗಿದ್ದೇನೆ. ಅಂದ್ರೆ ನಾನು ಚೆನ್ನಾಗಿದ್ದೇನೆ, ಪರ್ಫೆಕ್ಟ್ ಆಗಿದ್ದೇನೆ. ಹಲ್ಲೆಲೂಯ. ಅದನ್ನು ಹೇಳುವರಾಗಿ ನಿಲ್ಲಬೇಕು, ಈ ಮಟ್ಟಕ್ಕೆ ನಿಲ್ಲಬೇಕು. ಹಲ್ಲೆಲೂಯ. ಒಂದು ಪೌಲನ ಹಾಗೆ ನಾವು ಈ ಮಟ್ಟದಲ್ಲಿ ನಿಂತಾಗಲೇ ದೇವರು ನಮಗೆ ಇಕ್ಕಟ್ಟಲ್ಲಿ ವಿಶೇಷ ಸಹಾಯಕನಾಗಿರ್ತಾನೆ. ಹಲ್ಲೆಲೂಯ. ದೃಢವಾದ ನಂಬಿಕೆ, ದೃಢವಾದ ತೀರ್ಮಾನ, ದೃಢವಾದ ಸಮರ್ಪಣೆ. ತೀರ್ಮಾನವೇ ತೀರ್ಮಾನ. ಎಲ್ಲಿಯೂ ಕೂಡ ಯೇಸು ಸ್ವಾಮಿ ನಂಬಿದ ಮೇಲೆ ಆತನಿಗೋಸ್ಕರ ಸಾಯುವುದಕ್ಕೆ ರೆಡಿ ಇರಬೇಕು ಹೊರತು ನಾವು ತಪ್ಪಿಸಿಕೊಳ್ಳಬಾರ್ದು. ಹಲ್ಲೆಲೂಯ. ದೇಶಕ್ಕೆ ವಿರುದ್ಧವಾಗಿ ಆತ ನಿಮಿತ್ತವಾಗಿ ಸತ್ತರೂ ಕೂಡ ಆತನೊಡನೆ ನಾವು ಪರಲೋಕದಲ್ಲಿ ಇರ್ತೇವೆ. ಆಮೇಲೆ ಹೇಳಿ, ಆದರೆ ದೇವರು ಬಿಡಲ್ಲ, ಸಾಯಲಿಕ್ಕೆ ಬಿಡಲ್ಲ. ಆದರೆ ಇಕ್ಕಟ್ಟುಗಳು ಬರ್ಬೋದು, ಶೋಧನೆಗಳು ಬರ್ಬೋದು, ಸಮಸ್ಯೆಗಳು ಎದ್ದೇಳ್ಬೋದು. ಆದರೆ ಯಾವುದೇ ಎದ್ದೇಳಿದ್ರು ಕೂಡ ನನ್ನ ಯೇಸು ನಮ್ಮ ಜೊತೆಯಲ್ಲೇ ನಿಲ್ತಾನೆ, ಜೊತೆಯಲ್ಲೇ ಇರ್ತಾನೆ. ಅವುಗಳಲ್ಲಿ ನಾವು ನಾಶ ಆಗಿ ಹೋಗ್ಲಿಕ್ಕೆ ದೇವರು ಬಿಡಲ್ಲ. ಹಲ್ಲೆಲೂಯ. ನೋಡಿ, ವಾಕ್ಯ ಹೇಳ್ತದೆ, ಬನ್ನಿ ಬೇಗ. ಕೀರ್ತನೆ 77:2. ಇಕ್ಕಟ್ಟಿನಲ್ಲಿ ಸ್ವಾಮಿಯನ್ನು ಕರೆದನು, ಬೇಸರವಿಲ್ಲದೆ ಇರುಳೆಲ್ಲ ಕೈಯೊಡ್ಡಿಕೊಂಡೇ ಇದ್ದೆನು. ನನ್ನ ಮನಸ್ಸು ಶಾಂತಿ ಹೊಂದಲದೆ ಇತ್ತು. ಆಸಾಫನ ಕೀರ್ತನೆ. ಆಸಾಫ ಹೇಳ್ತಾ ಇದ್ದಾನೆ. ಹಲ್ಲೆಲೂಯ. ಇನ್ನು ಸೋದಿ ವಾಕ್ಯವನ್ನ ನೋಡಿ, ಅವ್ರು ಹೇಳ್ತಾರೆ, ಇಕ್ಕಟ್ಟಿನಲ್ಲಿ ಸ್ವಾಮಿಯನ್ನು ಕರೆದನು, ಬೇಸರವಿಲ್ಲದೆ ಇರುಳೆಲ್ಲ ಕೈಯೊಡ್ಡಿಕೊಂಡೇ ಇದ್ದೆನು. ನನ್ನ ಮನಸ್ಸು ಶಾಂತಿ ಹೊಂದಲದೆ ಇತ್ತು. ಹಲ್ಲೆಲೂಯ. ಆದರೆ ಕರೆದಾಗ ಖಂಡಿತ ಈಗ ಶಾಂತಿ ಉಳ್ಳವನಾಗಿದ್ದೇನೆ ಅಂತ ಹೇಳ್ತಾರೆ. ಅದು ಇಕ್ಕಟ್ಟಿನಲ್ಲಿ ಶಾಂತಿ ಇಲ್ಲದೆ ಇತ್ತಂತೆ. ಆದರೆ ಕರೆದ ಮೇಲೆ ವಾಕ್ಯ ಹೇಳ್ತದೆ ನೋಡಿ, ಕೀರ್ತನೆ 107:6. ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಡಲು ಆತನು ಅವರನ್ನು ಕಷ್ಟದಿಂದ ಬಿಡಿಸಿದನು. ಎಸ್, ಇಸ್ರೇಲ್ ಇಕ್ಕಟ್ಟಲ್ಲಿ ಮೊರೆ ಇಡುವಾಗ ದೇವರು ಏನ್ ಮಾಡಿದ್ರು? ಕಷ್ಟದಿಂದ ಬಿಡಿಸಿದನು. ಪರ್ವತ ದಾಸತ್ವದಲ್ಲಿ ಇರಬೇಕಾದ್ರೆ ಏನ್ ಮಾಡ್ದ ಅಂತ ಇಕ್ಕಟ್ಟಲ್ಲಿ ಕಣ್ಣೀರು ಸೂಸಿ ಮೊರೆ ಇಡ್ತಾರೆ ದೇವ್ರ ಬಳಿಯಲ್ಲಿ. ಮೋಸೆ ಕಳಿಸಿದ್ರೆ ಬಿಡುಗಡೆ ಕೊಡ್ಲಿಲ್ವಾ? ಕೊಟ್ಟಿರ್ತಾನೆ.
ಅವರಿಗೆ ಮಾತ್ರವಲ್ಲ, ಎಂಥ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಯೇಸುವನ್ನು ನಂಬುವ ಮಕ್ಕಳು ಯಾರೇ ಆಗಿದ್ರು ಕೂಡ, ಇಕ್ಕಟ್ಟಲ್ಲಿ ಇರುವವರು ಯೇಸುವನ್ನ ನಾಮವನ್ನು ಹೇಳಿ ಕೂಗುವಾಗ ಯಾರೇ ಕೂಗಿದ್ರು ಕೂಡ ದೇವರು ಬಿಡಿಸಲಿಕ್ಕೆ ಶಕ್ತನಾಗಿದ್ದಾನೆ, ತಪ್ಪಿಸಲಿಕ್ಕೆ ಶಕ್ತನಾಗಿದ್ದಾನೆ. ಅವ್ರು ಯಾರೇ ಆಗಿರಲಿ, ಆತನ ನಾಮವನ್ನು ಹೇಳಿ ಕರೆಯುವರಿಗೆ ಹೇಳವಾಗಿ ಕೊಡುವನಾಗಿರ್ತಾನೆ, ತಪ್ಪಿಸುವನಾಗಿರ್ತಾನೆ. ಹಲ್ಲೆಲೂಯಾ. ಜ್ಞಾನೋಕ್ತಿ 11:8 ವಾಕ್ಯ. ಶಿಷ್ಟನು ಇಕ್ಕಟ್ಟಿನಿಂದ ಪಾರಾಗುವನು. ಶಿಷ್ಟನು ಇಕ್ಕಟ್ಟಿಂದ ಪಾರಾಗ್ತಾನೆ. ದುಷ್ಟನು ಅವನಿಗೆ ಬದಲಾಗಿ, ದುಷ್ಟನು ಶಿಷ್ಟನಿಗೆ ಬದಲಾಗಿ ಅದರಲ್ಲಿ ಬೀಳುವನು. ಇಕ್ಕಟ್ಟಲ್ಲಿ ಬೀಳ್ತಾನೆ. ಶಿಷ್ಟನ ಇಕ್ಕಟ್ಟಿಂದ ಪಾರಾಗ್ತಾನೆ. ಶಿಷ್ಟನಾಗಿರುವವನನ್ನ ನೀತಿವಂತನಾಗಿ ಯಥಾರ್ಥವಂತನಾಗಿ ನಂಬಿಗಸ್ತ ದೇವರು ಇಕ್ಕಟ್ಟಿಂದ ತಪ್ಪಿಸ್ತಾರೆ. ದುಷ್ಟನು ಯಾರಾಗ್ತಾರೋ ಅವರನ್ನ ಆ ಶಿಷ್ಟನು ಬಿಡಬೇಕಂತ ಇಕ್ಕಟ್ಟಲ್ಲಿ ಬೀಳಿಸ್ತಾರೆ ದೇವರು. ಓದಿ ಇನ್ನೊಂದ್ಸಲ ವಾಕ್ಯನ. ಶಿಷ್ಟನು ಇಕ್ಕಟ್ಟಿನಿಂದ ಪಾರಾಗುವನು. ಶಿಷ್ಟನು ಇಕ್ಕಟ್ಟಿಂದ ಪಾರಾಗ್ತಾನೆ. ದುಷ್ಟನು ಅವನಿಗೆ ಬದಲಾಗಿ, ದುಷ್ಟನು ಶಿಷ್ಟನಿಗೆ ಬದಲಾಗಿ ಅದರಲ್ಲಿ ಬೀಳುವನು. ಇಕ್ಕಟ್ಟಲ್ಲಿ ಬೀಳ್ತಾನೆ. ಆಗ ನಾವು ಶಿಷ್ಟರಾಗಿರ್ಬೇಕು, ದುಷ್ಟರಾಗಿರಬಾರ್ದು. ದುಷ್ಟರಾಗಿರುವಲ್ಲ ಶಿಷ್ಟರಾಗಬೇಕು, ಶಿಷ್ಟರು ದುಷ್ಟರಾಗಬಾರ್ದು. ಇವತ್ತು ಶಿಷ್ಟರು ದುಷ್ಟರಾಗೋದನ್ನು ನೋಡ್ತಾ ಇದ್ದೀರಿ. ನೀತಿವಂತ ಯಥಾರ್ಥವಂತರಾಗಿರುವವರು ಲೋಕದ ರೀತಿಯಲ್ಲಿ ಪಾಪಿಗಳಾಗುವುದನ್ನು ನೋಡ್ಬೋದು, ಬೇಕಾದಷ್ಟು ಹಿಂಜಾರಿ ಹೋಗೋದು ನೋಡ್ಬೋದು, ದೇವರ ಸಾಧ್ಯ ಬಿಟ್ಟು ಹೋಗೋದು ನೋಡ್ಬೋದು. ಪ್ರೈಸ್ ಗಾಡ್. ಇಲ್ಲ, ಇಕ್ಕಟ್ಟಲ್ಲಿ ತಪ್ಪಿಸ್ಕೊಳ್ಳಿಕ್ಕಾಗಲ್ಲ ಅವರು. ಅದೇ ಲೋಕದಲ್ಲಿರುವವರು ದೇವರ ಒಳಗಡೆ ಶಿಷ್ಟರಾಗಲಿಕ್ಕೆ, ದುಷ್ಟರು ಶಿಷ್ಟರಾಗಲಿಕ್ಕೆ ಬಂದಾಗ ಅವರ ದೇವರು ತಪ್ಪಿಸ್ತಾನೆ, ದೇವರು ಕಾಪಾಡ್ತಾನೆ. ಆಮೇಲೆ ತಪ್ಪಿಸಿಕೊಳ್ತಾರೆ ಅವರು. ಯಾವ ಇಕ್ಕಟ್ಟಿನ ಪರಿಸ್ಥಿತಿ ಇದ್ರೂ ಕೂಡ ಲೋಕದಲ್ಲಿ ಅವ್ರು ದೇವರ ಒಳಗಡೆ ಶಿಷ್ಟರಾಗಿ ಬರುವಾಗಲೇ ದೇವರು ಅವ್ರನ್ನ ಎಲ್ಲ ಇಕ್ಕಟ್ಟು ತಪ್ಪಿಸಿ ಅವ್ರನ್ನ ಉನ್ನತಕರವಾಗಿ ಹಸಿರು ಹುಲ್ಲುಗಾವಲಿನ ದೇವರು ತಂಗಿಸ್ತಾರೆ, ಸಮೃದ್ಧಿಕರವಾದ ನೀರಿನ ಬಳಿಗೆ ದೇವರು ನಡೆಸ್ತಾರೆ. ಹೌದೇ ಇಲ್ವಾ? ಆ ದೇವರು ಒಳ್ಳೆ ಆಹಾರ ತಿಂಡಿ ತಿನಿಸು ಕೊಟ್ಟು ಅವನ ಆಶ್ವಾದ ಕಡೆಗೆ ದೇವರು ನಡೆಸ್ಕೊಂಡು. ಪ್ರೈಸ್ ಗಾಡ್. ಜ್ಞಾನಕ್ಕೆ 27 ದೇವರು ಹೇಳ್ತಾರೆ ನೋಡಿ, ಒಳ್ಳೆ ಮಾತು ಹೇಳ್ತಾರೆ, ಒಳ್ಳೆ ಆಲೋಚನೆ. ನಿನ್ನ ಇಕ್ಕಟ್ಟಿನ ದಿನದಲ್ಲಿ ಅಣ್ಣನ ಮನೆಯನ್ನು ಆಶ್ರಯಿಸದಿರು. ಅಣ್ಣನ ಮನೆಯನ್ನು ಆಶ್ರಯಿಸದಿರು. ನೋಡಿ, ಇಕ್ಕಟ್ಟಿನ ದಿನದಲ್ಲಿ ಏನಂತೆ? ಅಣ್ಣನ ಮನೆಗೆ ಯಾರನ್ನ ಆಶ್ರಯಿಸಬಾರ್ದಂತೆ? ನಮ್ಮ ಅಣ್ಣ ಅಣ್ಣ. ದೇವರನ್ನು ಆಶ್ರಯಿಸಬೇಕು. ಅದಕ್ಕೆ ಇಕ್ಕಟ್ಟುಗಳು ಬಂದಾಗ ಯಾವುದೇ ರಿಲೇಷನ್ ಮನೆ ಆಶ್ರಯಿಸಿಕೊಂಡು ಹೋಗಬೇಡಿ. ಎಂಥ ರಿಲೇಷನ್ ಇದ್ರೆ ಎಷ್ಟು ದಿನ? ಒಂದು 5 ದಿನ 10 ದಿನ, ಹೌದಾ ಇಲ್ವಾ? ಆಮೇಲೆ ಇವ್ರು ಬೇಗ ಹೋದ್ರೆ ಸಾಕಪ್ಪ ಅಂತ ಇರ್ತಾರೆ, ಹೌದಾ ಇಲ್ವಾ? ಪ್ರೈಸ್ ಗಾಡ್. ಯಾರ ಮನೆ ಬಾಗಿಲಿಗೂ ಹೆಚ್ಚಾಗಿ ಹೋಗಬೇಡಿ. ಎಲ್ಲಿ ಯಾರನ್ನು ನಂಬಿ ಎಲ್ಲಿ ಹೋಗಬೇಡಿ, ಮೋಸ ಹೋಗಬೇಡಿ, ವಂಚನೆಗೊಳಗಾಗಬೇಡಿ. ನೀವಿರುವ ಮನೆಗಳಿದ್ದು ಸುಖವಾಗಿ ದೇವರ ಪಾದವನ್ನಿರಿ, ಗಟ್ಟಿಯಾಗಿರಿ. ಅವ್ರ ಮನೆ ಬಾಗಿಲಿಗೆ ಹೋಗಿ ಇವ್ರ ಮನೆ ಬಾಗಿಲಿಗೆ ಹೋಗಿ ಕುಳಿತುಕೊಳ್ಳೋಕ್ಕಿಂತ ದೇವರ ಪಾದ ಹಿಡ್ಕೊಂಡು ಪ್ರಾರ್ಥನೆ ಮಾಡಿ ಅವರನ್ನು ನಿಮ್ಮ ಮನೆ ಬಾಗಿಲಿಗೆ ಕರ್ಕೊಬರ್ತಾರೆ. ನಿಮ್ಮ ಮೂಲಕ ದೇವರು ಬಿಡುಗಡೆ ಕೊಡ್ತಾರೆ. ಅವರನ್ನು ದೇವರು ಇಲ್ಲಿಗೆ ತರ್ತಾರೆ, ಇಲ್ಲಿ ಬಿಡುಗಡೆ ಕೊಡ್ತಾರೆ, ಇಲ್ಲಿ ದೇವರು ರಕ್ಷಿಸ್ತಾರೆ. ಆಮೇಲೆ ಹೇಳಿ ಕೊನೆಯ ವಾಕ್ಯ ನಾನು ಹೇಳಿ ಮುಗಿಸ್ತೇನೆ. ಪ್ರೈಸ್ ಗಾಡ್. ಯೆರೆಮೀಯ 14:8. ಇಸ್ರಾಯೇಲರ ನಿರೀಕ್ಷೆಯೇ ಇಕ್ಕಟ್ಟಿನಲ್ಲಿ ಅವರಿಗೆ ರಕ್ಷಕನೇ. ಸಾಕು. ಇಸ್ರಾಯೇಲರ ನಿರೀಕ್ಷೆಯೇ ಇಕ್ಕಟ್ಟಿನಲ್ಲಿ ಅವರಿಗೆಲ್ಲರಿಗೂ, ನಮಗೆಲ್ಲರಿಗೂ ರಕ್ಷಕನು ಆತನೇ. ಇವತ್ತು ಎಂಥ ಇಕ್ಕಟ್ಟಿಲಿರುವವರಿಗೂ ರಕ್ಷಕನು, ಕಾಯುವಾತನು, ಪೋಷಿಸುವಾತನು, ನಡೆಸುವಾತನು ಆ ಯೇಸು ಮಾತ್ರವೇ. 2 ಪೂರ್ವಕಾಲ 25 ಯೋಶ್ವ ಪಾಠ. ಇಕ್ಕಟ್ಟು ಬಂದಾಗ ಆತ ಯಾರನ್ನ ಆಶ್ರಯಿಸಿಕೊಳ್ತಾ ಇದ್ದಾನೆ? ದೇವರನ್ನು ಆಶ್ರಯಿಸಿಕೊಳ್ತಾ ಇದ್ದಾನೆ. 2 ಪೂರ್ವಕಾಲ 20 1 ಓದಿ. 1, 2, 3. ಎಸ್. ಇದಾದ ಮೇಲೆ ಮೋವಾಬ್ಯರು, ಅಮ್ಮೋನಿಯರು, ಮೆಗೂನ್ಯರಲ್ಲಿ ಕೆಲವರು ಯೆಹೋಷಾಫಾಟನಿಗೆ ವಿರೋಧವಾಗಿ ಯುದ್ಧಕ್ಕೆ ಬಂದರು. ದೂತರು ಬಂದು ಯೆಹೋಷಾಫಾಟನಿಗೆ, ಮಹಾ ಸಮೂಹವು ನಿನಗೆ ವಿರೋಧವಾಗಿ ಲವಣ ಸಮುದ್ರದ ಆಚೆಯಲ್ಲಿರುವ ಆರಾಮ್ ಪ್ರಾಂತದ ಕಡೆಯಿಂದ ಬಂದು ಈಗ ಎಂಗೆದಿ ಎನಿಸಿಕೊಳ್ಳುವ ಹಚೆಚೋನ್ ತಾಮಾರಿನಲ್ಲಿ ಇರುತ್ತಾರೆಂದು ತಿಳಿಸಿದಾಗ ಯೆಹೋಷಾಫಾಟನು ಹೆದರಿ ಯೆಹೋವನನ್ನೇ ಆಶ್ರಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿಕೊಂಡು ಯೆಹೂದ್ಯರೆಲ್ಲರೂ ಉಪವಾಸ ಮಾಡಬೇಕೆಂದು ಪ್ರಕಟಿಸಿದನು. ಹಲ್ಲೆಲೂಯಾ. ಯೆಹೋಷಾಫಾಟನಿಗೆ ವಿರುದ್ಧವಾಗಿ ಅರಸುಗಳು ಸೈನ್ಯ ಕಟ್ಟಿಕೊಂಡು ಬಂದಾಗ ಆ ಯೆಹೋಷಾಫಾಟ, ಇವನು ಅರಸ, ಇವನು ರಾಜ, ಇವನಿಗೂ ಸೈನ್ಯ ಇದೆ, ಸ್ಥಾನಮಾನ ಪದವಿ ಇದೆ, ಸೈನ್ಯ ಇದೆ, ಆಯುಧಗಳಿದೆ, ಎಲ್ಲ ಇದೆ. ಆದರೂ ಇವನು ಒಬ್ಬ, ಅವರು 3 ಸೈನ್ಯ, 3 ದೇಶ. ಈಗ ಅವನೇನು ಮಾಡ್ತಾನೆ? ಎದರ್ತಾ ಇದ್ದಾನೆ. ಎದರಿ ಯೆಹೋವನನ್ನೇ ಆಶ್ರಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿಕೊಂಡು ಯೆಹೂದ್ಯರೆಲ್ಲರೂ ಉಪವಾಸ ಮಾಡಬೇಕೆಂದು ಪ್ರಕಟಿಸಿದನು. ಹಲ್ಲೆಲೂಯಾ. ಅಂತ ಇಕ್ಕಟ್ಟಿನ ಸಮಯದಲ್ಲಿ ಯೆಹೋಷಾಫಾಟನು ಹೆದರಿ ದೇವರನ್ನು ಆಶ್ರಯಿಸಿಕೊಳ್ತಾನೆ. ನಮಗೆ ಇಕ್ಕಟ್ಟುಗಳು ಬಂದಾಗ, ಸಮಸ್ಯೆಗಳು ಬಂದಾಗ ನಾವು ಹೆದರೋದಲ್ಲ, ಧೈರ್ಯವಾಗಿ ನಂಬಿಕೆಯುಳ್ಳವರಾಗಿ ದೇವರನ್ನು ಆಶ್ರಯಿಸಿಕೊಳ್ಬೇಕು.
ಯೋಷೋಪಾಟ ಹೆದರಿದ. ನಾವು ಹೆದರಬಾರ್ದು, ನಾವು ಭಯಪಡಬಾರ್ದು. ನಮಗೆ ನೋಡಿ, ನಿಜವಾಗ್ಲೂ ಹೇಳ್ಬೇಕಾದ್ರೆ ಹಳೆ ಒಡಂಬಡಿಕೆ ಭಕ್ತರಿಗಿಂತಲೂ ನಾವು ಶ್ರೇಷ್ಠರು. ಯಾಕೆ? ಅವರೆಲ್ಲ ಭಯಪಟ್ಟರು ಅಂತ ಇದೆ, ಹೌದೇ ಇಲ್ವಾ? ನಾವು ನಮ್ಗೆ ಹೇಳ್ತದೆ ಆಲ್ರೆಡಿ ಯೋಷೋಪಾಟ ಭಯಪಟ್ಟ, ನೀ ಭಯಪಡಬೇಡ ಅಂತ ಹೇಳ್ತಾರೆ. ಹಾಗೆ ಯಾರು ಧನ್ಯರು? ನಾವೇ ಧನ್ಯರು. ಯಾಕೆ? ಅವ್ರು ಭಯಪಟ್ಟು ಆಶ್ರಯಿಸಿಕೊಳ್ತಾರೆ, ನಾವು ಭಯಪಟ್ಟಲ್ಲ, ಧೈರ್ಯವಾಗಿ ಆಶ್ರಯಿಸಿಕೊಳ್ಬೇಕು. ಹಾಗಾದ್ರೆ ಅವರನ್ನು ನಮಗೆ ಎಕ್ಸಾಂಪಲ್ ಆಗಿ ಕೊಟ್ಟಿರೋದೆಲ್ಲ ನಿಜವಾಗಿ ನಮಗೆ ಸೌಭಾಗ್ಯ. ಯಾಕೆ? ನಾವು ಸ್ವಲ್ಪ ಕೂಡ ಹೆದರಲೂಬಾರ್ದು, ಧೈರ್ಯ ಬಿಟ್ಬಿಡ್ಲೂಬಾರ್ದು, ನಂಬಿಕೆ ಕಳ್ಕೊಳ್ಳೂಬಾರ್ದು ಅಂತೇಳಿ ದೇವ ನಮ್ಮ ಸಂಗಡ ಮಾತನಾಡ್ತಾರೆ, ಹೌದಲ್ವಾ? ಹಾಗಾದ್ರೆ ಅವರಿಗಿಂತಲೂ ನಾವು ಶ್ರೇಷ್ಠರು, ಧನ್ಯರು, ಭಾಗ್ಯವಂತರು, ಆಶೀರ್ವಾದ ಹೊಂದಿದವರು. ನಾವು ಹೆದರಲೇಬಾರ್ದು, ಭಯ ಪಡಲೇಬಾರ್ದು, ನಿರಾಶರಾಗಬಾರ್ದು, ಸೋತು ಹೋಗಬಾರ್ದು, ದೇವರಿಗೆ ಉಲ್ಟಾ ಮಾತನಾಡಬಾರ್ದು. ದೇವರನ್ನು ಎಂಥ ಸಮಯ ಆಶ್ರಯಿಸಿಕೊಂಡು ಇಕ್ಕಟ್ಟಲ್ಲಿ ನಾವು ದೃಢವಾಗಿ ನಿಂತಾಗ ಆತ ಇಕ್ಕಟ್ಟು ನಮಗೆ ವಿಶೇಷ ಸಹಾಯಕನು, ಆತನೇ ನಮಗೆ ಆಶ್ರಯ ದುರ್ಗವಾಗಿರುತ್ತಾನೆ. ಆಮೇಲೆ ನಮ್ಮ ಇಕ್ಕಟ್ಟುಗಳಲ್ಲಿ ದೇವರು ವಿಶೇಷ ಸಹಾಯಕ. ನೋಡಿ, ಯೋಷೋಪಾಟ ಇಕ್ಕಟ್ಟಲ್ಲಿ ಆಶ್ರಯಿಸಿಕೊಂಡಾಗ ದೇವರು ನೋಡಿ ಅವ್ರು ಬಂದಿವರ ಟಚ್ ಮಾಡೋಕ್ಕೂ ದೇವರು ಬಿಡಲಿಲ್ಲ. ಯೋಷೋಪಾಟನ ಸೈನ್ಯವನ್ನು ಟಚ್ ಮಾಡಲಿಕ್ಕೂ ದೇವರು ಬಿಡಲಿಲ್ಲ. ಅವರವರಿಗೆ ಹೊಡೆದು ಒದ್ದಾಡಿಕೊಂಡು ಕಿತ್ತಾಡಿಕೊಂಡು ಕೊಲೆ ಮಾಡಿಕೊಂಡು ಎಲ್ಲ ನಾಶ ಆಗಿ ಹೋಗ್ತಾರೆ. ಯೋಷೋಪಾಟ ಮಾಡಿದ್ದು ಒಂದೇ, ಆರಾಧನೆ ಟೀಮನ್ನು ರೆಡಿ ಮಾಡಿ ದೇವರನ್ನು ಆರಾಧಿಸುವರಾದರು. ಆಮೇಲೆ ದೇವರನ್ನ ಆರಾಧನೆ ಮಾಡಲಿಕ್ಕೆ ಶುರು ಮಾಡುವಾಗಲೇ ಅವರ ಒಳಗಡೆ ಜಗಳ ಗೊಂದಲ, ಒಬ್ಬೊಬ್ಬರಿಗೂ ಅವರೇ ಕತ್ತಿಯಲ್ಲಿ ತೀವುದು, ಚಾಕೋಲಿ ತೀವುದು, ಪ್ರೈಸ್ ಗಾಡ್, ಎಲ್ಲ ಒಡೆದಾಡಿ ಕಿತ್ತಾಡಿ ಎಲ್ಲ ಅವರೇ ಸರ್ವನಾಶ, ಎಲ್ಲ ಹೆಣ ಬೀಳ್ತಾ ಇದೆ. ಪ್ರೈಸ್ ಗಾಡ್. ಅಂದರೆ ನಾವು ಎಂಥ ಪರಿಸ್ಥಿತಿ ದೇವರನ್ನು ಆಶ್ರಯಿಸಿಕೊಂಡು ಸ್ತುತಿ ಆರಾಧನೆ ಮಾಡುವಾಗ ನಮ್ಮ ವೈರಿಗಳು ನಮಗೆ ವಿರುದ್ಧವಾಗಿ ಬರುವವರು ಇಲ್ಲದಂತೆ ಅವರು ನಾಶವಾಗಿ ಹೋಗ್ತಾರೆ. ನಾವು ಮಾಡಬೇಕಾದ್ದು ಒಂದೇ, ದೇವರನ್ನು ಆಶ್ರಯಿಸಿಕೊಳ್ಬೇಕು, ದೇವರನ್ನ ನಂಬಬೇಕು, ಸ್ತುತಿ ಆರಾಧನೆ ಮಾಡಿ ದೇವರನ್ನ ಮಹಿಪಡಿಸಬೇಕು. ಆಮೇಲೆ 20:12 ಪೂರ್ವಕಾಲ 20:12 ವಾಕ್ಯ. ನಮ್ಮ ದೇವರೇ, ಅವರನ್ನು ದಂಡಿಸದೆ ಬಿಡುವೆಯೋ? ಅವರ ದಂಡಿಸದೆ ಬಿಡುವೆಯೋ? ನಮ್ಮ ಮೇಲೆ ಬಂದ ಈ ಮಹಾಸಮೂಹದ ಮುಂದೆ ನಿಲ್ಲುವುದಕ್ಕೆ ನಮ್ಮಲ್ಲಿ ಬಲವಿಲ್ಲ. ನಿಲ್ಲುವುದಕ್ಕೆ ನಮಗೆ ಬಲವಿಲ್ಲ. ನೋಡಿ ಹೇಳ್ತಾರೆ ದೇವರೇ, ನಮ್ಮ ಮೇಲೆ ಬಂದಂತ ಈ ಮಹಾಸಮೂಹದ ಮುಂದೆ ನಿಲ್ಲುವುದಕ್ಕೆ ನಮ್ಮಲ್ಲಿ ಬಲವಿಲ್ಲ. ಏನು ಮಾಡಬೇಕೆಂಬುದು ತಿಳಿಯದು. ಏನು ಮಾಡಬೇಕೆಂದು ತಿಳಿಯದು. ನಮ್ಮ ಕಣ್ಣುಗಳು ನಿನ್ನೆ ನೋಡುತ್ತವೆ ಎಂದು ಪ್ರಾರ್ಥಿಸಿದನು. ಆಮೆನ್. ನಮ್ಮಲ್ಲಿ ಬಲ ಇಲ್ಲ ದೇವರೇ. ನನ್ನ ಕಣ್ಣುಗಳು, ನಮ್ಮ ಕಣ್ಣುಗಳೆಲ್ಲ ಸ್ವಾಮಿ ನಿಮ್ಮನ್ನೇ ನೋಡ್ತಾ ಇದೆ ಅಂತೇಳಿ ಪ್ರಾರ್ಥಿಸ್ತಾ ಇದ್ದಾರೆ. ಹಾಲೆಲೂಯಾ. ಇವನ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟಿದ್ದು ಎಷ್ಟು ಅದ್ಭುತವಾಗಿತ್ತು. ಆ ಅಧ್ಯಾಯ ಓದ್ಕೊಂಡ್ರೆ ಅವನ ಆ ದೇವರನ್ನು ಆಶ್ರಯಿಸಿಕೊಂಡು ನಂಬಿ ಪ್ರಾರ್ಥಿಸಿದಂಥ ಬಲಯತೆಯಲ್ಲಿ ಹೆದರಿಕೆಯುಳ್ಳ ಸಮಯದಲ್ಲಿ ದೇವರನ್ನು ಆಶ್ರಯಿಸಿಕೊಂಡು ನಂಬಿಕೆಯಿಂದ ಪ್ರಾರ್ಥಿಸುತ್ತೆ ಯೋಷೋಪಾಟದ ಜೀವಿತ ದೇವರು ಹೇಗೆ ಉತ್ತರ ಕೊಟ್ಟರೆ ಎಂಬುದನ್ನು, ಹೇಗೆ ಬಿಡಿಸರೆಂಬುದನ್ನು ನೀವು ನೋಡ್ಬೋದು. ಹಾಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾರೆ 1 ಪೇತ್ರ 1:6 ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು. ನೋಡಿ ಏನ್ ಹೇಳ್ತದೆ ವಾಕ್ಯ, ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ದರು ಆ ಪದವಿಯನ್ನು ಆಲೋಚಿಸಿ ಆಮೇಲೆ ಹಾಗಾದ್ರೆ ಸ್ವಲ್ಪ ಕಾಲ ದುಃಖ ಪಡುವಂತ ಸನ್ನಿವೇಶ ಬರುತ್ತಲ್ವಾ? ಪ್ರತಿಯೊಬ್ಬರಿಗೂ ಬರ್ತದೆ ದುಃಖ, ಕಣ್ಣೀರು, ವೇದನೆ, ಹಿಂಸೆ ಬರ್ತದೆ. ಅವುಗಳ ಮಧ್ಯದಲ್ಲೂ ಅದು ಸ್ವಲ್ಪ ಕಾಲ, ಅವುಗಳ ಮಧ್ಯೆ ನಾವು ಹರ್ಷಿಸುವವರಾಗಿ ಸಂತೋಷವರಾಗಿರಬೇಕು. ಆಗ ದೇವರ ಕೇಳ್ತೆ ಮೇಲೆ ಆ ಪದವಿಯನ್ನು ಆಲೋಚಿಸಿಕೊಳ್ಬೇಕು, ನೆನಪು ಮಾಡಿಕೊಳ್ಬೇಕು. ಅದನ್ನು ನೆನಪು ಮಾಡಿಕೊಂಡು ಆಲೋಚಿಸಿಕೊಳ್ಳದಾರೆ ನಾವು ಹರ್ಷಿಸುವವರಾಗಿರ್ತೇವೆ. ಯಾಕೆ? ವಾಕ್ಯ ಗೊತ್ತಿದೆ, ದೇವರ ಚಿತ್ತಾನುಸಾರ ಸ್ವಲ್ಪ ಕಾಲ ಇಕ್ಕಟ್ಟು ಸಂಕಟ ಬಂದಾಗ ನಾನು ಸಂತೋಷಿಸಬೇಕು, ನಾನು ಕುಗ್ಗಿ ಹೋಗಬಾರ್ದು, ನಾನು ಸೋತು ಹೋಗಬಾರ್ದು, ಹೌದೇ ಇಲ್ವಾ? ನಾನು ಸೊರಗಿ ಹೋಗಬಾರ್ದು. ನಾನು ಅಂಥ ಟೈಮಲ್ಲೂ ಥ್ಯಾಂಕ್ ಯು ಜೀಸಸ್, ಯಾಕೆ ದೇವರೇ ಕೇಳಬಾರ್ದು? ಥ್ಯಾಂಕ್ ಯು ಜೀಸಸ್ ಹೇಳಬೇಕು. ನಾವೇನು ಮಾಡ್ತೀವಿ? ಯಾಕೆ ಜೀಸಸ್, ಯಾಕೆ ಈ ಸಮಸ್ಯೆ ಮಾಡ್ತಾರೆ ನನಗೆ? ನಾನು ಯಾರಿಗೂ ಏನು ಮಾಡಲಿಲ್ಲಲ್ಲ. ಇವತ್ತು ಅನೇಕ ಹೇಳೋದಷ್ಟೇ, ನಾವು ಯಾರಿಗೂ ಏನು ಮಾಡಲಿಲ್ಲ, ನಮಗೆ ಯಾಕೆ ಇಷ್ಟು ಕಷ್ಟ ಕೊಡ್ತಾರೆ? ನಾನು ಯಾರಿಗೇನೇನು ಮಾಡಿದ್ದೀನಾ? ನಮಗೆ ಯಾಕೆ ಸಮಸ್ಯೆ ಮಾಡ್ತಾರೆ? ಯಾಕೆ ಏಸು ಸಿಲಿಬೆಗೆ ಹಾಕಿದ್ರು? ಯಾಕೆ ಕೈಗಳಿಗೆ ಮೊಳೆ ಹೊಡೆದ್ರು? ಯಾಕೆ ಕಾಲಗಳಿಗೆ ಮೊಳೆ? ಯಾಕೆ ಮುಖಕ್ಕೆ ಉಗುತ್ರು? ಯಾಕೆ ಬೂಟ್ ಕಾಲ ಒದ್ರು? ಯಾಕೆ ಈಟಿಂದ ಪಕ್ಕಿಗೆ ಚುಚ್ಚಿದ್ರು? ಯಾಕೆ ಸಿಲಿಬೆ ಮೇಲೆ ನೇತಾಕಬೇಕಾಗಿತ್ತು? ಯಾಕೆ ಅವ್ರ ಬಟ್ಟೆ ಹರಿದಾಕಬೇಕಾಗಿತ್ತು? ನಮ್ಮ ನಿಮಿತ್ತ. ಅದರಿಂದ ನಾವು ಸಮಸ್ಯೆ ಬಂದಾಗ, ಶೋಧನೆ ಬಂದಾಗ ಭಯಪಡಬಾರ್ದು, ಧೈರ್ಯವಾಗಿರಬೇಕು. ಸೋತು ಇಕ್ಕಟ್ಟಿನಲ್ಲಿ ಬಲ ಹೋದರೆ ಬಲ ಇಕ್ಕಟ್ಟೆ. ನಾವು ಇಕ್ಕಟ್ಟುಗಳು ಬರುವಾಗ ಬಳಲಿ ಹೋಗಬಾರ್ದು, ಬಲ ಇಕ್ಕಟ್ಟಾಗಿಬಿಡ್ತದೆ, ಸೋತೋಗ್ತೀವಿ, ನಾವು ನಿರಾಶರಾಗಿ ಬಿದ್ದೋಗ್ತೀವಿ, ಮತ್ತೆ ಹಾಸ್ಪಿಟಲ್ ತಗೊಂಡಾಗ ಅಡ್ಮಿಟ್ ಮಾಡಬೇಕಾದ ಪರಿಸ್ಥಿತಿ ಬರ್ತದೆ. ಇಲ್ಲ,
ಅವುಗಳ ಮಧ್ಯದಲ್ಲಿ ವಾಕ್ಯ ಕೇಳಿದ್ದೀವಿ, ದೃಢವಾಗಿ ಶಕ್ತವಾಗಿ ನಿಂತಾಗ ನಾವು ಬಿಡುಗಡೆ ಹೊಂದ್ತೀವಿ, ಬಂದಲ್ಲಿ ಇರೋರು ನಾವು ಬಿಡುಗಡೆ ಮಾಡೋರಾಗಿರ್ತೀವಿ. ಇಕ್ಕಟ್ಟಿರೋರು ಆಮೇಲೆ ಹೇಳಿ, ಈ ವಾಕ್ಯದ ಮೂಲಕ ದೇವರನ್ನು ಆಶೀರ್ವಾದ ಮಾಡಲಿ. ದೇವನಾಮಕ್ಕೆ ಮಹಿಮುಂಟಾಗಲಿ. ಯೆಹೋವನ ಆಶ್ರಯ ದುರ್ಗ, ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನು, ಆತ ನಮ್ಮ ಜೊತೆಯಲ್ಲಿ ಇರ್ತಾನೆ. ಆಮೇಲೆ ಹೇಳಿ, ಅದೇ ದೇವರ ವಾಗ್ದಾನ. ಆ ವಾಗ್ದಾನಕ್ಕಾಗಿ ಸ್ತೋತ್ರ. ಎಲ್ಲರೂ ದೃಢವಾಗಿ ನಂಬಿಕೆಯುಳ್ಳ ನಿರೀಕ್ಷೆಯುಳ್ಳರಾಗಿ ಜೀವಿಸಿ, ದೇವರು ಎಂಥ ಇಕ್ಕಟ್ಟುಗಳು ಸಮಸ್ಯೆಗಳು ಬಂದಾಗಲೂ ಕೂಡ ದೇವರನ್ನು ಹೊರಗಡೆ ತಂದು ಅದ್ಭುತ ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ. ಈ ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಕೇಳುವಂತೆ ಎಲ್ಲರನ್ನು, ಆನ್ಲೈನಲ್ಲಿ ಯೂಟ್ಯೂಬ್ಗಳಲ್ಲಿ ಕೇಳುವಂತೆ ಎಲ್ಲರನ್ನ ದೇವರು ಆಶೀರ್ವಾದ ಮಾಡಿ, ಎಂಥ ಇಕ್ಕಟ್ಟುಗಳು ಬಂದರೂ ನಿಮ್ಮನ್ನು ಬಿಡುಗಡೆ ಮಾಡಿ ಕಾಯ್ದು ಕಾಪಾಡಿ ಆಶೀರ್ವದಿಸಲಿ. ಯೇಸು ನಾಮದಲ್ಲಿ ಆಮೆನ್.